ನಾನು ದೇವರನ್ನು ಹಾಡುವೆನು. ನಾನು ಇರುವ ತನಕ ನಾನು ದೇವರನ್ನು ಕೃತಜ್ಞತಾ ಸ್ತುತಿಯೊಂದಿಗೆ ಕೀರ್ತಿಸುವೆನು ಅಂತ ಹೇಳಿದ್ರು. ಹಲ್ಲೆಲೂಯಾ. ನಾವು ಜೀವಂತವಾಗಿರುವ ತನಕ ಅವರನ್ನು ತಿಳಿದುಕೊಂಡಂತ ನಾವು ಆ ದಿನದಿಂದ ನಮ್ಮ ಮರಣದ ಅಂತ್ಯದವರೆಗೂ, ಇಲ್ಲಾಂದ್ರೆ ದೇವರ ಬರುವಿಕೆ ತನಕ ಅವರನ್ನು ಹಾಡುವವರಾಗಿ, ಅವರನ್ನು ಸ್ತುತಿಸುವವರಾಗಿ ನಾವಿರಬೇಕು. ಹಲ್ಲೆಲೂಯಾ. ಈ ಬೆಳಗಿನ ಸಮಯ ದೇವರ ವಾಕ್ಯಕ್ಕೆ ನೇರ ನಾವು ಹೋಗೋಣ. ನಿಮ್ಮನ್ನು ಯಾರನ್ನು ನಿಮ್ಮೊಂದಿಗೆ ದೇವರು ಇರ್ತಾರೆ. ಈ ದಿನದ ದೇವರ ವಾಕ್ಯದ ಭಾಗ ಮುಂದಿನ ಭಾಗ, ನಿಮ್ಮ ಒಂದು ಆತ್ಮದ ಬಗ್ಗೆ ನೀವು ಚಿಂತೆ ವಹಿಸಿರಿ, ಬೇರೊಬ್ಬರ ಬಗ್ಗೆ ಅಲ್ಲ. ಹಲ್ಲೆಲೂಯಾ. ನಿನ್ನ ಆತ್ಮದ ಬಗ್ಗೆ ನೀವು ಚಿಂತೆ ಪಡಿರಿ, ಇನ್ನೊಬ್ಬರ ಬಗ್ಗೆ ಚಿಂತೆ ನಿನಗೆ ಬೇಡ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವರು. ಇದುವೇ ಕಷ್ಟವಾಗಿರುವುದು ನಮಗೆ, ಬೇರೆಯೊಬ್ಬರನ್ನು ಕುಟ್ರಪಡಿಸುವ, ತಪ್ಪುಪಡಿಸುವಿಗೆ, ಬೇರೆಯೊಬ್ಬರು ಬಳಿಲಿಕ್ಕೆ ತಪ್ಪನ್ನು ಕಂಡುಹಿಡಿಯುವುದಕ್ಕೆ ನಮಗೆ ಅದು ಸುಲಭವಾದ ಕಾರ್ಯ. ಆದರೆ ನಮ್ಮಲ್ಲಿ ಏನಿದೆ ಎಂಬುದಕ್ಕೆ ಸರಿಪಡಿಸಿಕೊಳ್ಳುವುದಕ್ಕೆ, ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರ ನಾವು ಮಾತ್ರವಲ್ಲ, ಕ್ರೈಸ್ತವೇ ಹಾಗೆ ಜೀವಿಸುತ್ತಿದೆ. ಹಲ್ಲೆಲೂಯಾ. ಆದ್ದರಿಂದಾಗಿ ಅದಲ್ಲ ಕ್ರೈಸ್ತವ. ಕ್ರೈಸ್ತವ ಎಂಬುದು ಮೊದಲು ನಾವು. ಹಲ್ಲೆಲೂಯಾ. ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಾಕ್ಯ. ಅಡಕಾದ ಮನುಷ್ಯನ್ ಆತ್ಮವನ್ನು ಸ್ವಾಧೀನಪಡಿಸಿಕೊಳ್ಳದವನು ಪಾಲಾಣಂ ಪಟ್ಟಣಂ ಬೋಳು ಇರುಕ್கிறான். ಆಮೆನ್. ಹಲ್ಲೆಲೂಯಾ. ತನ್ನ ಆವಿಯೇ ಅಡಕಾದ ಮನುಷ್ಯನ್, ತನ್ನ ಆತ್ಮವನ್ನು ಸರಿಪಡಿಸಿದ ಮನುಷ್ಯನು ಪಾಲಾಣಂ ಪಟ್ಟಣಂ ಬೋಳು ಇರುಕ್கிறான். ಗೋಡೆ ಬಿದ್ದ ಹಾಳೂರಿನ ಸಮಾನವಾಗಿದ್ದಾರೆ. ಹಲ್ಲೆಲೂಯಾ. ரொம்ப நாள் குடியில்லாத, ತುಂಬಾ ದಿವಸ ವಾಸವಿಲ್ಲದೆ ಹಾಗೆ, ಸಂಚರಿப்பு ಇಲ್ಲದೆ, ಮನುಷ್ಯನ ನಡವಳಿಕೆ ಇಲ್ಲದಂತೆ, ದೇಶத்தை போல, ಪಟ್ಟಣದ ಹಾಗೆ, ದೇಶದ ಹಾಗೆ ಮನಿದನಾയി போவான். ಹಾಳು ಬಿದ್ದ ಮನುಷ್ಯನಾಗಿ ಹೋಗುತ್ತಾನೆ. ಯಾರು? ತನ್ನ ಆತ್ಮವನ್ನ, ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡದೇ ಇರುವವನು. ಇನ್ನು ಅದನ್ನು ಸ್ಪಷ್ಟಪಡಿಸಲು ಅದೇ ಜ್ಞಾನೋಕ್ತಿಗಳಲ್ಲಿ ಇನ್ನೊಂದು ಮಾತಿದೆ. 16ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. 16:32ನೇ ವಾಕ್ಯ ಓದಿರಿ. ದೀರ್ಘಶಾಂತ ಸೂರ್ಯನಿಗಿಂತಲೂ ಆತನ ಆಳುವವನು ಪಟ್ಟಣ ಹುಟ್ಟನು. ಪಟ್ಟಣವನ್ನು ಗೆದ್ದವನಿಗಿಂತಲೂ ಹುಡಿಯಲ್ಲಿ ಚೀಟಿ ಹಾಕುವನು ತೀರ್ಪು ಹೊಂದುವನು. ಹಲ್ಲೆಲೂಯಾ. ಅಡಕೆ ಮಾಡಿದವನು ಹಾಳು ಬಿದ್ದ ಒಂದು ಪಟ್ಟಣದ ಹಾಗಿದ್ದಾನೆ. ಹಲ್ಲೆಲೂಯಾ. ಆ ಮನಸ್ಸನ್ನು ಕಂಟ್ರೋಲ್ ಮಾಡುವವನು ಅವನೇನಾಗಿರುತ್ತಾನೆ? ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡುವವನು ಉತ್ತಮನಾಗಿರುತ್ತಾನೆ. ಉತ್ತಮನಿಗೆ ಯಾರು ಜೊತೆಯಾಗಿರ್ತಾರೆ? ಯೆಹೋವ ಕರ್ತನೇ ಜೊತೆಯಾಗಿರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಉತ್ತಮ ಗುಣ ಇರಬೇಕಂತ ಹೇಳಿದರೆ ಕಂಟ್ರೋಲ್ ಮಾಡಬೇಕು ನಿನ್ನ ಒಂದು ಆತ್ಮ, ನಿನ್ನ ಮನಸ್ಸನ್ನ. ಹಲ್ಲೆಲೂಯಾ. ನಿನ್ನ ಆತ್ಮ ಬಗ್ಗೆ ಕುರಿತು ಕರುಣೆ ಇಲ್ಲದೆ ಇರುವವರಾಗಿರುವುದೇ ನಿನ್ನ ಬೆಳವಣಿಗೆ ತಡೆಯಾಗಿರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನೇ ಬರುವಾಗ ದೇವರ ಮಧ್ಯೆ ಹೇಳಿದರು. ಹಲ್ಲೆಲೂಯಾ. ನಿಮ್ಮ ಬಗ್ಗೆ ನೀವು ಆ ಚಿಂತೆ ಪಡ್ರಿ, ಮತ್ತೊಬ್ಬರ ಬಗ್ಗೆ ಅಲ್ಲ. ಹಲ್ಲೆಲೂಯಾ. ಇದನ್ನು ಮಾಡಲಿಕ್ಕೆ ನಾವು ಅನೇಕ ಸಮಯದಲ್ಲಿ ನಾನೊಬ್ಬ ಕ್ರೈಸ್ತನು, ಕ್ರೈಸ್ತ ಇಲ್ಲದವರ ನೋಡುವಾಗ ಅವರಿಗಿಂತ ನಾವು ಬೆಸ್ಟ್ ಅಂತ ನಾವೇ ತೀರ್ಮಾನ ಮಾಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಅದೇ ದೇವರ ಬಳಿಲಿ ಹೋಗಿ, ದೇವರೇ ಆ ಪಾಪಿಯಾದ ಮನುಷ್ಯನದ ಈ ನೀತಿವಂತನು ಬೆಸ್ಟ್ ಅಂತ ಕೇಳಿದರೆ ಅವರು ಹೇಳುತ್ತಾರೆ, ನೀನ್ ಯಾಕೋ ನೀನು ನೀತಿಮಾನ್ ಅಂತ ಹೇಳಿಕೊಳ್ಳುತ್ತೀಯಾ? ನಿನ್ನ ಜೀವನ ಹಾಗೆ ತಿರುಗಿಸಿ ನೋಡು. ಹಾಗಂದ್ರೆ ಅದಕ್ಕಿಂತ ಕೇಡಾಗಿರುವ ಕ್ರೈಸ್ತ ಜೀವನ. ಅದರಿಂದಾಗಿ ಈ ವಾಕ್ಯಗಳ ಬರೆಯಲ್ಪಟ್ಟಿದೆ, ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡು, ನಿನ್ನ ಆಸೆಗಳನ್ನ ಅಡಕಿಟ್ಟುಕೋ, ಆವಾಗಲೇ ಕ್ರೈಸ್ತ ಉಳ್ಳವನಾಗಿ ಕ್ರೈಸ್ತಗೆ ಒಬ್ಬಾಗಿ ಬದಲಾಗಿ ಸಾಧ್ಯ. ಹಲ್ಲೆಲೂಯಾ. ಈ ಲೋಕ ಹೋಗುವಂತ ಹಾದಿ, ಈ ಕ್ರೈಸ್ತವ ಹೋಗುತ್ತಿರುವಂತ ಹಾದಿ
கிறிஸ்தவ ಇದೆಲ್ಲ ಕ್ರೈಸ್ತವ ಜೀವನ. கற்றுக் கொடுக்கிறது, ವೇದವು ಕಲಿಸಿಕೊಡುವುದು, பரிசுத்தவான்கள் சொல்லிக் கொடுக்கிறது, ಪರಿಶುದ್ಧವಂತರು ಹೇಳಿಕೊಡುವುದು, நான் உங்களுக்கு சொல்லுகிறேன், ನಾನು ನಿಮಗೆ ಹೇಳುವುದು. கவனமாய் கவனி, ಗಮನವಾಗಿ ಗಮನಿಸಿರಿ. நடக்கிறவன் உத்தமனாய், ನಡೆಯುವವನು ಉತ್ತಮನಾಗಿರುವವನು, அவனுக்கு கர்த்தர் துணையா, ಅವನಿಗೆ ಕರ್ತನ ಜೊತೆಯಾಗಿರುತ್ತಾರೆ. ಹಾಲೆಲೂಯಾ. கர்த்தர் துணையானா ಕರ್ತನ ಜೊತೆಯಾದರೆ என்ன வந்தாலும் ಏನೇ ಬಂದರು நின்று தப்பும் வழியை போக்கை அவர் கொடுக்க, ಅದನ್ನು ನಿಂತು ತಪ್ಪಿಸಿ ಎದುರುಗೊಂಡು ಹೋಗೋದಕ್ಕೆ ದಾರಿ ದೇವರು ಕೊಡುತ್ತಾರೆ. ಆದ್ದರಿಂದಾಗಿ ಈ ಬೆಳಗಿನ ಸಮಯದಲ್ಲಿ ದೇವಚನರೇ, உன்னுடைய ஆவியை, ನಿಮ್ಮ ಆತ್ಮವನ್ನ, உன்னுடைய மனதை ನಿಮ್ಮ ಮನಸ್ಸನ್ನ நீதான் என்ன பண்ணணும், ನೀವೇ ಏನ್ ಮಾಡಬೇಕು? control பண்ணணும். ಕಂಟ್ರೋಲ್ ಮಾಡಬೇಕು. அடக்குகிறவர்களாய் இருக்க வேண்டும். ಅದನ್ನು ಅಡಗಿಸುವವರಾಗಿರಬೇಕು. என்னவா இருக்கட்டும், ಅದು ಏನೇ ಆಗಿರಲಿ, உனக்கான ಆಸೆயா இருக்கட்டும், ಅದು ನಿನಗೆ ಆಸೆ ಆಗಿರಲಿ, உனக்கானதா இருக்கட்டும், ಅದು ಬೇರೆಯವರಿಗಾಗಿರಲಿ, எதுவானாலும் ಯಾವುದೇ ಆಗಿದ್ದರು இருப்பதிலே சந்தோஷமாய் ஜெபத்தோடு முன்னே போகவான். ಇರುವುದರ ಸಂತೋಷ ಪ್ರಾರ್ಥನೆಯೊಂದಿಗೆ ಮುಂದೆ ಹೋಗಬೇಕು. ಹಾಲೆಲೂಯಾ. இருப்பதை விட்டு ಇರುವುದನ್ನು ಬಿಟ್ಟುಬಿಟ್ಟು இருக்கிறத பிடிக்க ஆசைப்படுறது ಹಾರುವುದನ್ನು ಹಿಡಿಯೋದಕ್ಕೆ ಆಸೆ ಪಡದ நேரங்களில் தோல்வி அடைகிறோம். ಅನೇಕ ಸಮಯದಲ್ಲಿ ಸೋಲನ್ನು ಒಪ್ಪುತ್ತೇವೆ. ಹಾಲೆಲೂಯಾ. ஆதலால் ಆದ್ದರಿಂದಾಗಿ ನೀನು மனதை, ನಿನ್ನ ಮನಸ್ಸನ್ನ, ஆவியை அடக்க பழகு, ನಿನ್ನ ಆತ್ಮವನ್ನು ಅಡಗಿಸಿ ಪಳಗು. உனக்கு பிரயோஜனம். ಅದು ನಿನಗೆ ಪ್ರಯೋಜನವಾಗಿರುತ್ತದೆ. ಒಂದು ರಾಜಾக்கள் எழுதின புத்தகம், ಒಂದು ಅರಸಗಳಿಗೆ ಬರೆದ ಪುಸ್ತಕ, 13:1. ಒಂದು ಅರಸಗಳಿಗೆ ಬರೆದ ಪುಸ್ತಕ அங்க ஒரு மனிதனை குறித்து எழுதப்படுகிறது. 13:1. 13:1. ಅಧ್ಯಾಯ 1ನೇ ವಾಕ್ಯ. First King. ಹ. ஓதி போதும். எரேபெயாம் தூபம் காட்டி பலிபீடத் தண்டையிலே நிற்கையில் ಎರೆಬ ಧೂಪ ತೋರಿಸಿ ಬಲಿಪೀಠದ ಅಂಟೆಯಲ್ಲಿ ನಿಲ್ಲುವಾಗ, ಇಗೋ, தேவனுடைய மனுஷன் ஒருவன் கர்த்தருடைய வார்த்தையின்படியே யூதாவிலிருந்து பெத்தேலுக்கு வந்து, ಯೆಹೋವನ ಮಾತು ನಿಮಿತ್ತವಾಗಿ ದೇವ ಮನುಷ್ಯನೊಬ್ಬ ಯೂದಾದಿಂದ ಬೆತ್ತಲೆಗೆ ಬಂದನು. கவனிங்க, ವಾಕ್ಯವನ್ನು ಚೆನ್ನಾಗಿ ಗಮನಿಸಿರಿ. தேவனுடைய மனுஷன் ஒருவன் ದೇವರ ಮನುಷ್ಯನು ಒಬ್ಬನು கர்த்தருடைய வார்த்தையின்படியே ದೇವರ ಮಾತಿನ ಮೇರೆಗೆ யூதாவிலிருந்து ಯೆಹೂದದಿಂದ பெத்தேலுக்கு வந்து, ಬೆಥೇಲಿಗೆ ಬಂದರು. ಹಲ್ಲೆಲೂಯಾ. யூதா தனித்திருக்கிறது. ಯೂದವು ಒಬ್ಬಂಟಿಯಾಗಿದೆ. சாலமோன் மரணத்துக்கு முன்பே ಸಾಲೋಮನ ಮರಣದ ಮುಂಚಿತವಾಗಿ தேசம் பிரிந்து விட்டது. ದೇಶವು ವಿಂಗಡಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. இந்த எரேபியா ಈ ಎರೇಬಿಯನು அவன் சாலமோனுடைய வாரிசு. ಅವನು ಸಾಲೋಮನ ವಾರಿಸು. இவன் இப்போ ராஜ்யபாரத்தில் ಇವನು ರಾಜ್ಯ ಭಾರತದಲ್ಲಿದ್ದಾನೆ. ಇವರುಗಳು அவருடைய பலிபீடத்துக்கு முன்பு தூபம் காட்டி நிற்கும் போது, ದೇವರ ಬಲಿಪೀಠದ ಮುಂದಾಗಿ ದ್ವೀಪವನ್ನು ತೋರಿಸಿಕೊಂಡು ನಿಂತಿರುವಾಗ, சொல்லணும்னா சோத்திர பலி இட்டுக்கொண்டு இருக்கு. ಇವಾಗ ಹೇಳಬೇಕಂದ್ರೆ ಸ್ತೋತ್ರ ಬಲಿಯನ್ನು ಹೇಳುತ್ತಿರಬೇಕಾದ್ರೆ, சோத்திர பலி இடுகிறவன் ಸ್ತೋತ್ರ ಬಲಿ ಇಡುವವರು அவரை மகிமைப்படுத்துகிறார். ದೇವರನ್ನು ಮಹಿಮೆಪಡಿಸುತ್ತಾರೆ. தூபம் காட்டி பலிபீடத்துக்கு முன்பு ಇಲ್ಲಿ ಧೂಪವನ್ನು ತೋರಿಸಿ ಬಲಿಪೀಠದ ಮುಂದಾಗಿ நின்று கொண்டிருக்கிறார். ರಾಜನು ನಿಂತಿದ್ದಾನೆ. அவனோடு கூட தேசம் நிற்கிறது. ಅವರೊಂದಿಗೆ ದೇಶವು ನಿಂತಿದೆ. இங்கே ஆராதனை நடந்து கொண்டு இருக்கு. ಇಲ್ಲಿ ಆರಾಧನೆ ನಡೆಯುತ್ತಿದೆ. கவனிங்க, ಚೆನ್ನಾಗಿ ಗಮನಿಸಿರಿ. ஆராதனை நடக்கிறதென்றால் ಆರಾಧನೆ ನಡೆಯುತ್ತೆ ಹೇಳಿದರೆ இங்கே ஒரு பாஸ்டர் இருப்பார், ಅಲ್ಲಿ ಒಂದು ಪಾಸ್ಟರ್ ಇರ್ತಾರೆ, priest இருப்பார். ಅಲ್ಲೊಂದು ಪ್ರೀಸ್ಟ್ ಯಾಜಕರಿದ್ದಾರೆ. அவர்கள் எல்லாம் சேர்ந்து அதை ஒழுங்குபடுத்தும் போது ಅವರಿಗೆ ಬೇಕಾದ್ರೆ ಸೇರೋದನ್ನು ಸರಿಪಡಿಸುವಾಗ தெளிவாய் இருக்கிறது. ವಾಕ್ಯವು ಸ್ಪಷ್ಟವಾಗಿದೆ. தேவனுடைய மனுஷன் ஒருவன் ದೇವ ಮನುಷ್ಯನು ಒಬ್ಬನು கர்த்தருடைய வார்த்தையின்படி ದೇವರ ವಾಕ್ಯದ ಬಡಿಯಾಗಿ அப்போ ಆವಾಗ இங்கே நடந்து கொண்டிருப்பது ಇಲ್ಲಿ ನಡೆಯುತ್ತಿರುವುದು கர்த்தருடைய சித்தத்தின்படி, கர்த்தருக்கு விருப்பமானபடி அல்ல, ದೇವರ ದೇವರಿಗೆ ಇಚ್ಛೆ ಇರುದಲ್ಲ, வார்த்தையின்படி அல்ல, ದೇವರ ಮಾತಿನ ಪ್ರಕಾರವಲ್ಲ, அவர்கள் முறைமையின்படி செய்கிறார்கள். ಅವರ ಕಾರ್ಯದ ಪ್ರಕಾರವಾಗಿ ಮಾಡುತ್ತಿದ್ದಾರೆ. செய்தார்கள், ನಮ್ಮ ಪಿತೃಗಳು ಮಾಡಿದರು, முன்னோடிகள் செய்தார்கள். ನಮ್ಮ ಮುಂದೆ ಪಿತೃಗಳು ಮಾಡಿದರು. ಆದ್ದರಿಂದಾಗಿ ನಾವು ಅದು ಅದೇ ಹಾದಿಯಲ್ಲಿ ಹೋಗುತ್ತೇವೆ. ಹೃದಯ ಪೂರ್ವಕವಾಗಿ ನಿಜಸ್ಥಿಕಾಗಿ ನಾವು ಮಾಡುವುದಾದರೆ ಇಲ್ಲ. ಆದ್ದರಿಂದಾಗಿನೇ தேவ மனுஷன் ஒருவனை கர்த்தர் அங்கே அனுப்புகிறார். ದೇವ ಮನುಷ್ಯನೊಬ್ಬರಲ್ಲಿ ಕಳಿಸುತ್ತಿದ್ದಾರೆ. ஆராதனை நடந்து கொண்டிருக்கிறது. ಆರಾಧನೆ ನಡೆಯುತ್ತಿರಬೇಕಾದ್ರೆ, நடந்து கொண்டு ಪ್ರಾರ್ಥನೆ ನಡೆಯುತ್ತಿರಬೇಕಾದ್ರೆ, காட்டிக்கொண்டு ಧೂಪವನ್ನು ತೋರಿಸುತ್ತಿರಬೇಕಾದ್ರೆ, பலிபீடத்தின் முன்பாய் நிற்கும்போது ಬಲಿಪೀಠದ ಮುಂದಾಗಿ ನಿಂತಿರಬೇಕಾದರೆ இன்னொரு தேவனுடைய மனுஷன் அங்கே வரும். ಇನ್ನೊಂದು ದೇವರ ಮನುಷ್ಯನಲ್ಲಿಗೆ ಬರುತ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದೇ புரிந்து கொள்ளணும். ಒಂದು ಅರ್ಥ ಮಾಡಿಕೊಳ್ಳಬೇಕು. போகிற இந்த கிறிஸ்தவ வாழ்க்கை ನಾವು ಹೋಗುತ್ತಿರುವ ಕ್ರೈಸ್ತ ಜೀವನ மாயையானது. ಮಾಯೆಯಾಗಿರುವುದು. போகிற இந்த பாதை ನೀನು ಹೋಗುತ್ತಿರುವಂತಹ ಹಾದಿ உன்னை ನಿನ್ನನ್ನು நிர்மூல
ಮೂಢನಾக்குகிறது, ಮೂಢನಾಗಿಸುತ್ತದೆ. புத்திவந்தன் என்று நாம் நினைக்கிறோம். ನಾವು ಬುದ್ಧಿವಂತ ಅಂದುಕೊಳ್ಳುತ್ತೇವೆ. அப்படிதான் ಇಲ್ಲಿ ಹಾಗೇನೆ ஆராதனை செய்து கொண்டிருக்கும் ಇವರು ಆರಾಧನೆ ಮಾಡುತ್ತಿರಬೇಕಾದ್ರೆ ஏங்க கர்த்தர் அங்கே இன்னொருவனை அனுப்பணும்? ಯಾಕೆ ದೇವರಲ್ಲಿ ಇನ್ನೊಬ್ಬರನ್ನು ಕಳಿಸಬೇಕಾಗಿತ್ತು? எதற்காக அனுப்புகிறார்? ಯಾತಕ್ಕೋಸ್ಕರ ಕಳಿಸಬೇಕು? கர்த்தர் யார் என்பதை அடையாளப்படுத்த, ಕರ್ತನು ಯಾರೆಂಬುದನ್ನು ಗುರುತುಪಡಿಸುವುದಕ್ಕೋಸ್ಕರ, யார் என்பதை அவர்களுக்கு விளங்க பண்ண ದೇವರು ಯಾರೆಂಬುದು ಅವರಿಗೆ ತೋರ್ಪಡಿಸುವುದಕ್ಕೋಸ್ಕರ ಕಳಿಸಿದರು. மாம்ச இச்சைகளின்படி, ಅವರ ಮಾಂಸ ಇಚ್ಛೆ ಪ್ರಕಾರವಾಗಿ, விருப்பத்தின்படி அவன் செய்கிற இந்த பலியும் தூபத்தையும் ಅವರ ಇಷ್ಟದ ಪ್ರಕಾರ ಮಾಡುವ ಬಲಿಯು ಧೂಪದವನು கர்த்தர் அங்கீகரிக்கவில்லை என்பதை அவனுக்கு தெளிவுபடுத்தும்படியா ದೇವರನ್ನು ಅಂಗೀಕರಿಸಲೆಂಬುದು ಅವರಿಗೆ ತೋರ್ಪಡಿಸುವುದಕ್ಕೋಸ್ಕರ மனுஷனை கர்த்தர் அங்கே அனுப்புகிறார். ದೇವರ ಮನುಷ್ಯನಲ್ಲಿ ದೇವರು ಕಳಿಸುತ್ತಿದ್ದಾರೆ. ಹalleluya. அதிகாரத்தை விட்டுறாதீங்க. ಈ ಅಧಿಕಾರವನ್ನು ಬಿಟ್ಟು ಬಿಡಬೇಡ್ರಿ. திரும்ப அங்க வருவேன். ತಿರುಗಾ ಇಲ್ಲಿಗೆ ಬರುತ್ತೇವೆ. ಜ್ಞಾನವರ್ತಿ எழுதின புத்தகம், ಜ್ಞಾನೋಕ್ತಿಗಳು ಬರೆದ ಪುಸ್ತಕ, ವಾಸಿದ book of Isaiah, ಏಸ ಬರೆದ ಪ್ರವಾದನೆ 26:3, 26ನೇ ಅಧ್ಯಾಯ 3ನೇ ವಾಕ್ಯ. 26:3, 26ನೇ ಅಧ್ಯಾಯ 3ನೇ ವಾಕ್ಯ. ஹல்லேலூயா. ಹalleluya. உம்மை உறுதியாய் பற்றிக்கொண்ட மனதை உடையவன், ನಿನ್ನ ದೃಢವಾಗಿ ಹಿಡಿದುಕೊಂಡ ಮನುಷ್ಯನು உம்மை நம்பಿ இருக்கிறபடினாலே ನಿನ್ನ ನಂಬಿರುವ ಪ್ರಕಾರವಾಗಿ அவனை பூர்ண சமாதானத்தோட என்ன பண்ணுகிறீர்? ನೀನು ಅವನಿಗೆ ಪೂರ್ಣ ಸಮಾಧಾನ ಏನು ಮಾಡ್ತೀರಿ? ಕಾದುಕೊಳ್ಳುವಿರಿ. ಹalleluya. உம்மை உறுதியாய் பற்றிக்கொண்ட மனதை உடையவன், ನಿನ್ನನ್ನು ಸ್ಥಿರಚಿತ ಮನಸ್ಸುಳ್ಳವಾಗ ಹಿಡಿದುಕೊಂಡ ಮನುಷ್ಯನು ಈ ಬೆಳಗಿನ ಸಮಯ பார்த்து கேட்கிறேன், ನಾನು ನಿಮ್ಮನ್ನು ನೋಡಿ ಕೇಳುತ್ತೇನೆ. ஆராதிக்க இன்று நாம் இங்கே வந்திருக்கிறோம். ದೇವರು ಆರಾಧಿಸಲಿಕ್ಕೆ ನಾವು ಬಂದಿದ್ದೇವೆ. எத்தனை பேர் நாம் கர்த்தரை ஆராதி, ನಿಜವಾಗಿ ಎಷ್ಟು ದೇವರನ್ನು ಆರಾಧಿಸುತ್ತೇವೆ? முழு மனதோடு கர்த்தரை எத்தனை பேர் ஆராதித்து, ಪೂರ್ಣ ಮನಸ್ಸಿಂದ ಎಷ್ಟು ಜನ ದೇವರನ್ನು ಆರಾಧಿಸಿದ್ರಿ? சேர்ந்து ಎಲ್ಲರೂ ಸೇರಿ ಸಾಕ್ಷಿಯೋடு ಆರಾಧಿತೀர்கள். ನಾವು ಪಾಶ ಅಕ್ಷರವನ್ನು ಆರಾಧಿಸಿದ್ದೇವಾ? ನಿಮ್ಮ ಮನಸ್ಸನ್ನು ಕೇಳಿರಿ, ಅದು ಹೇಳುತ್ತದೆ. ನಾನು ಹೇಳುತ್ತೇನೆ, ಎಷ್ಟು ಜನ ಬೇಡಿಕೆ ನೋಡುತ್ತೀರಿ, ಎಷ್ಟು ಜನ ಬೆರಳನ್ನು ನೋಡುತ್ತೀರಿ, ಎಷ್ಟು ಜನ ಕಾಲನ್ನು ಒತ್ತುತ್ತಿದ್ದೀರಿ. ನಾನು ನೋಡುತ್ತಿದ್ದು ಅದು ಹೇಗೆ ನೀನು ಕರ್ತನಿಗೋಸ್ಕರ ನಿಲ್ತಿ? ಇಲ್ಲಿ ಬಂದಿರುವುದು ಯಾತಕ್ಕೋಸ್ಕರ? ದೇವರನ್ನು ಆರಾಧಿಸೋದಕ್ಕೋಸ್ಕರ. ಹalleluya. ಯಾಕೆ ಸಾಲೋಮೋನು ಬಿದ್ದನು? ಯಾಕೆ ದಾವೀದನು ನಿಂತನು? ಹalleluya. ಸಾಲೋಮೋನನ ತಂದೆಯು ಸಾಲೋಮೋನನು ನಡೆಸಿದವನು ಕರ್ತನಿಗೋಸ್ಕರದವನು. ಅವನನ್ನು ಯಾರು ನಡೆಸಲಿಲ್ಲ. ಅವನು ಕಲಿತುಕೊಂಡದರಲ್ಲಿ ತಿಳುವಳಿಕೆ ಉಳ್ಳವನಾಗಿದ್ದನು. ತನ್ನ ತಂದೆ ದ್ವೇಷಿಸಲ್ಪಟ್ಟ ಒಂದು ಮನುಷ್ಯನು. ಯಾಕಂದರೆ ಆ ತಂದೆ ಇಚ್ಛದ ಪ್ರಕಾರ ಹುಟ್ಟಿದ ಅವನು ದಾವೀದನು ಇಚ್ಛಿಸಲಿಲ್ಲ. ಒಂದು ಮಗು ಹುಟ್ಟಿದನು, ಅದು ಗಂಡು ಮಗು ಅಂತ ಹೇಳಿದರು. ಹಳೆ ಒಡಂಬಡಿಕೆ ಕಾಲದಲ್ಲಿ ಅಷ್ಟು ಕೊಂಡಾಟ ವಿಶೇಷವಾಗಿರುತ್ತದೆ. ಇವಾಗಲೂ ಅದಿದೆ. ಆದರೂ ದಾವೀದನು ಆ ಗಂಡು ಮಗನಾಗಿ ಹುಟ್ಟಿದರು. ಅವರ ತಂದೆಗೆ ಅದರ ಮೇಲೆ ಇಷ್ಟವಿಲ್ಲದೆ ಇತ್ತು. ಆತನ ಮೇಲೆ ದ್ವೇಷವಾಗಿದ್ದನು. ಅದರಿಂದಾಗಿ ದಾವೀದನು ನಾನು ದುರ್ಗುಣದಲ್ಲಿ ಉಂಟಾದೆನು ಅಂತ ಹೇಳಿದ್ದಾರೆ. ಹೇಗೆ? ದುಷ್ಟ ಆಲೋಚನೆ ತಾಯಿ ಗರ್ಭವನ್ನು ಎತ್ತಿದಳು. ಹalleluya. ನಾನು ಅದರೊಳಗೆ ಹೋಗಲಿಕ್ಕೆ ಇಚ್ಛಿಸಲಿಲ್ಲ. ಹalleluya. ಅದನ್ನು ದಾವೀದ ಅರಿಕೆ ಇಡುತ್ತಿದ್ದಾರೆ. ಹೀಗೆ ತಂದೆಯಿಂದ ದ್ವೇಷಿಸಲ್ಪಟ್ಟ ಮನುಷ್ಯನು ಆ ತಂದೆ ಪ್ರೀತಿ ಮಾಡಿದ ಮುಂದೆ ಯವನಸ್ಥರಿದ್ದಾರೆ. ಅವರಿಗೆ ತಂದೆಯ ಕಾರ್ಯದ ಪ್ರಕಾರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡುತ್ತಿದ್ದಾರೆ. ಹalleluya. ಯಾಕೋಬನ ನೋಡಿರಿ, ಯಾಕೋಬನಿಗೆ 12 ಜನ ಮಕ್ಕಳು. 12 ಜನನನ್ನು ಕುರಿ ಮೇಯಿಸಿಟ್ಟಿದ್ದರು. ಆದ್ರೆ ಈ ಈಸನು ಇವನೇನ್ ಮಾಡಿದನು? 7 ಸೈನಿಕರಾಗಿ ಬದಲಾಯಿಸಿದನು. ದಾವೀದನನ್ನ ಕುರಿ ಮೇಯಿಸಲಿಕ್ಕೆ ಬಿಟ್ಟನು. ಹalleluya. ಎಷ್ಟು ವಂಚನೆ ಉಳ್ಳ ನೋಡ್ರಿ, ಎಷ್ಟು ಬದಲಾದ ಕಾರ್ಯ ನೋಡ್ರಿ. ಕಾರಣವೇನು? ಅವನಿಗೆ ದಾವೀದನ ಅಂತ ಹೇಳಿದ್ರೆ ಇಷ್ಟವಿಲ್ಲ. ಅವನು ದ್ವೇಷಿಸಿದನು. ಆದರೆ ಅವನು ಕುರಿ ಮೇಯಿಸಲಿಕ್ಕೆ ಬಿಟ್ಟನು. ಹalleluya. ಅವನು ಕುರಿ ಮೇಯಿಸಲು ಕಳಿಸಿದರು. ಅವನು ಚಿಕ್ಕ ಹುಡುಗನು. ಹalleluya. ಅವನು ಕುರಿ ಮೇಯಿಸುತ್ತಿದ್ದಾನೆ, ಜೊತೆಗೆ ಒಬ್ಬನೂ ಇಲ್ಲ. ಹೇಗೆ ಕ್ರೈಸ್ತನ ತನ್ನನ್ನು ಬಲಪಡಿಸಿಕೊಂಡನು? ಆಲೋಚನೆ ಮಾಡಿರಿ. ನಿಮಗೆ ಆಲಯವಿದೆ, ನಾನಿದ್ದೇನೆ. ತಟ್ಟಿ ಕೊಡುವಂತ ಹುಡುಗನಲ್ಲ, ಒಡೆಯುವಂತ ವ್ಯಕ್ತಿ. ಹalleluya.
மற்ற சபை, ಮತ್ತೊಂದು ಸಭೆ, ಆರಾಧನೆ ಎಲ್ಲ ಇದೆ. நம்முடைய வளர்ச்சி எப்படி, ನಮ್ಮ ಬೆಳವಣಿಗೆ ಹೇಗಿದೆ? தாவீது கற்றுக் கொடுக்க, ದಾವೀದನು ಹೇಳಿಕೊಡಲಿಕ್ಕೆ விரும்பல, அப்புறம் யார் விரும்ப? ತಂದೆನೇ ಇಚ್ಛಿಸಲಿ, ಯಾರು ಇಚ್ಛಿಸುತ್ತಾರೆ? பின்பு சுற்றி நடக்க, ಆ ಕುರಿಗಳ ಹಿಂದೆ ಸುತ್ತಿ ನಡೆಯುತ್ತಿದ್ದಾನೆ, ಕುರಿಗಳ ಹಿಂದಾಗಿ ಓಡುತ್ತಿದ್ದಾನೆ. ಯಾರವನಿಗೆ ಕಲಿಸಿಕೊಟ್ಟರು? ಅವನು ತನ್ನನ್ನು ಕ್ರೈಸ್ತನ ದೃಢಪಡಿಸಿಕೊಂಡನು. ಆ ಚಿಕ್ಕ ಪ್ರಾಯದಲ್ಲಿ ಆ ಕುರಿ ಮೇಯಿಸ ಮುಂಚಿತವಾಗಿ ಅವನು ನೋಡುವುದರಲ್ಲಿ ಗಮನವಾಗಿದ್ದನು. ಸಹೋದರರಿಗೆ ಅವರ ತಂದೆ ತನ್ನ ಸಹೋದರಿಗೆ ಹೇಳಿಕೊಡುವಂತ ಕಾರ್ಯದಲ್ಲಿ, ತಂದೆ ಮನೆಯಲ್ಲಿ ಮಾತನಾಡುವಂತ ಕಾರ್ಯಗಳಲ್ಲಿ, ಸಭೆಯಲ್ಲಿ ಓದುವಂತ ವೇದ ವಾಕ್ಯಗಳಲ್ಲಿ ಇವುಗಳಿಗೆ ಕಿವಿಗೊಟ್ಟನು. ಕಿವಿಗೊಟ್ಟದರಿಂದಾಗಿ ಇವಾಗ ಯಾರು ಇಲ್ಲದೆ ಆದರೂ ಕಟ್ಟುಕೊಂಡ ಕಾರ್ಯದಲ್ಲಿ ತನ್ನ ನೆಲೆಪಡುತ್ತಿ, ತಾನು ಕೇಳಿದ ನೋಡಿದ ಕಲಿಸಿಕೊಂಡ ಕಾರ್ಯದಲ್ಲಿ ನೆಲೆಗೊಳಿಸಿಕೊಂಡನು. ಯಾಕೆ? ಅವನಿಗೆ ಚೆನ್ನಾಗಿ ಗೊತ್ತು, பெற்ற தகப்பனால் இனி உதவ முடியாது. ತನ್ನ ಎತ್ತ ತಂದೆಯಿಂದ ಇಂದಿಗೆ ಸಹಾಯ ಮಾಡೋದಕ್ಕೆ ಆಗುದಿಲ್ಲ. ಕುಟುಂಬಂ ತನக்கு ಉದವಿ செய்யாது. ತನ್ನ ಕುಟುಂಬ ನನಗೆ ಸಹಾಯ ಮಾಡುವುದಿಲ್ಲ. ಆದರೂ ಮೇಲೆ ಬರಬೇಕು. ಯಾವುದು ஒரு மனிதனாய் நிற்கணும். ಏನಾದರೂ ಒಂದು ಮನುಷ್ಯನ ಇಲ್ಲಬೇಕಂತ ಹೇಳಿದರೆ ದೇವನ್ ಮಾತ್ರಂ ಸಹಾಯರಾಯಿ, ಇದಕ್ಕೆ ದೇವರು ಮಾತ್ರವೇ ಸಹಾಯ ಮಾಡಲಿಕ್ಕೆ ಸಾಧ್ಯ. ಆದರೆ ಅವನು ಹೇಳಿದನು, தகப்பனும் கைவிட்டால், ತಾಯಿ ತಂದೆ ಕೈ ಬಿಟ್ಟರು ಕರ್ತರನ್ನೇ ಸೇರಿಸಿಕೊಳ್ಳುವ, ಕರ್ತನನ್ನು ಸೇರಿಸಿಕೊಳ್ಳಲು ಈ ಒಂದು ಮಾತನ್ನು ಬಳಸಿದನು. ಯಾಕೆಂತ ಹೇಳಿದರೆ ಪ್ರಾಕ್ಟಿಕಲಾಗಿ ಅವನ அதை பார்த்தான், ಅನುಭವಿಸಿದ, ಅದನ್ನು ಪ್ರಾಕ್ಟಿಕಲ್ ಅದನ್ನು ಅನುಭವಿಸಿದನು, ನೋಡಿದನು. ಕರ್ತನಿಗೆ ಉತ್ತಮನಾಗಿ ಇರುಂದ, ಕರ್ತನಿಗೆ ಉತ್ತಮನಾಗಿದ್ದನು. ಕುರಿ ಮೇಯಿಸುವ ಕಾರ್ಯವೇ, ಆದರೆ ತನ್ನ ಮನಸ್ಸಿನ ಪ್ರಕಾರವಾಗಿ ಜೀವಿಸದೆ ತನ್ನ ಮನಸ್ಸಿನ ಆಸೆಯನ್ನು ಕಂಟ್ರೋಲ್ ಮಾಡಿ ದೇವರಿಗೆ ಪ್ರಿಯವಂತವನಾಗಿ ತನ್ನನ್ನು ಕಾದುಕೊಂಡಿದ್ದನಾಗಿ ಅಭಿಷೇಕಂ ದಾವಿதை தேடி போக ಆರಂಭಿಸಿದ. ಯಾರನ್ನು ಹುಡುಕದ ಅಭಿಷೇಕ ದಾವಿದನ್ನು ಹುಡುಕಿ ಹೋಗಲಿಕ್ಕಾಯ್ತು. ಅದೇ ದೇವರನ್ನು ಇಂದು ನಾವು ಆರಾಧಿಸುತ್ತಿದ್ದೇವೆ. ಈ 8 ವರ್ಷ ಕ್ರೈಸ್ತ ಜೀವನದಲ್ಲಿ ವಿಶ್ವಾಸ ಹೆಂಗೆ ಎಂದು ஒரு கேள்வி அனுப்பி, ನಿನ್ನ ವಿಶ್ವಾಸ ಎಲ್ಲಿ ಎಂದು ಒಂದು ಪ್ರಶ್ನೆಯನ್ನು ಕಳಿಸಿ, எவ்வளவு ஸ்திரமாய் இருக்கிறாய் என்பதை, ನೀನು ಕ್ರೈಸ್ತನ ಎಷ್ಟು ಸ್ಥಿರವಾಗಿದೆ ಎಂಬುದನ್ನ எழுதி பார்த்த, ನೀನೇ ಬರೆದಿ ನೋಡುವುದಾದರೆ ಅನೇಕ ಸಮಯ ಆಸೆ ಇಚ್ಛೆಯಿಂಬಡಿ ನಡೆದது அதிகமா இருக்கும். ನಿನ್ನ ಆಸೆ ಇಚ್ಛೆ ಪ್ರಕಾರ ನಡೆದು ಅಧಿಕವಾಗಿರುತ್ತದೆ. ನಾನೇ ನೋಡುತ್ತಿದ್ದೇನಲ್ಲ. ಹಲ್ಲೆಲೂಯಾ. ಯಾಕೆ ಹಬ್ಬ ಪರಿಸ್ಥಿತಿ ಬದಲಾಗುತ್ತಿಲ್ಲ? ವೇದವಿದೆ, ಆರಾಧನೆ ಇದೆ, ಎಲ್ಲಾನು ಬಿಟ್ಟು ಬಂತ ನಾವಿದ್ದೇವೆ. ಆದ್ರೆ ಯಾಕೆಂದರೆ ಇನ್ನು ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಲಿಲ್ಲ, ನಿಮ್ಮ ಆಸೆ ಇಚ್ಛೆಯನ್ನು ಕಂಟ್ರೋಲ್ ಮಾಡಲಿಲ್ಲ. ನಾನು ಕ್ರೈಸ್ತವನು ಕ್ರೈಸ್ತವಿಗೆ ಬೇಕಾಗ ಅಂತ ಹೇಳಬೇಡ. ಹಲ್ಲೆಲೂಯಾ. ನೀನು ಬದುಕದೆ ಇನ್ನೊಬ್ಬನ ಬದುಕು ಅಂತ ಹೇಳುವುದು ಅಯೋಗ್ಯತನವಾದ ಕಾರ್ಯವಾಗಿದೆ. ಮೊದಲು ನೀನು ಬದುಕು, ಮೊದಲು ನೀನು ಓದಬೇಕು, ಮೊದಲು ನೀನು ಪ್ರಾರ್ಥನೆ ಮಾಡಬೇಕು, ಮೊದಲು ದೇವರ ಪ್ರಮಾಣ ಪ್ರಕಾರವಾಗಿ ನೀನು ನಡೆಯಬೇಕು, ದೇವರ ಸಟ್ಟ ಪ್ರಕಾರ ನೀನು ವಾಕ್ಯವನ್ನು ಸರಿಪಡಿಸಿಕೊಳ್ಳಬೇಕು. ಆವಾಗ ಮತ್ತೊಬ್ಬರಿಗೆ ನೀವು ಬುದ್ಧಿ ಹೇಳಬೇಕು. ನಾವೇ ಅವರ ಹಾಗೆ, ಅವನು ನಿನ್ನ ಮುಂದೆ ಮಾಡ್ರೆ ನೀನು ಗೊತ್ತಿಲ್ಲದೆ ಮಾಡ್ತೇವೆ. ಆದರೆ ಇಬ್ಬರು ನೀವು ಕರ್ತನ ಮುಂದಾಗಿ ನಿಂತಿದ್ದೀರಿ ಎಂಬುದನ್ನು ಮರೆತು ಹೋಗುತ್ತೀರಾ. ಹಲ್ಲೆಲೂಯಾ. ಆದ್ದರಿಂದಾಗಿ ಕೇರ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಆ ಚಿಂತೆ ಪಡಿರಿ. ನಿನ್ನ ಆತ್ಮಗೆ ಕುರಿತು ನೀವು ಚಿಂತೆ ಪಡುವರಾಗಿರ್ರಿ, ಮತ್ತೊಬ್ಬರ ಕುರಿತು ಅಲ್ಲ. ಹಲ್ಲೆಲೂಯಾ. ಆದ್ದರಿಂದಾಗಿನೇ ದೇವರನ್ನು ನೋಡಿಕೊಳ್ಳುತ್ತಾರೆ. ಯಾರು ನೋಡಿಬೇಕು, ಯಾರು ನ್ಯಾಯ ತೀರಿಸಬೇಕು, ಯಾರಿಗೆ ಬುದ್ಧಿ ಕೊಡಬೇಕು, ಯಾರ ಬಳಿ ಇರುವುದನ್ನು ಕಿತ್ತುಕೊಳ್ಳಬೇಕು. ಅದು ನಿನ್ನದಲ್ಲ, ಅದು ದೇವರದಾಗಿದೆ. ಅದನ್ನು ಅವರು ಮಾಡುತ್ತಾರೆ. ನೀನು ಉತ್ತಮ ಹಿಡಿದುಕೊಂಡು ನಡೆ, ಅದನ್ನು ಹೇಳುತ್ತಿದ್ದಾರೆ. ನಿನ್ನನ್ನು ದೃಢವಾಗಿ ಹಿಡಿದುಕೊಂಡವರು ನೀನು ಅದನ್ನು ದೇವರು ದೃಢವಾಗಿ ಹಿಡಿದುಕೊಂಡು ಬೆಳಗಿನ ಸಮಯ ಆಲೋಚನೆ ಮಾಡಬೇಕು. ನೀನು ಹಿಡಿದುಕೊಂಡು ನಡೆಯದಂತೆ ನಿನ್ನ ಇಷ್ಟದ ಪ್ರಕಾರ ನೀನು ನಡೆಯುವುದಾದರೆ ನಿನ್ನ ದಾರಿಯಲ್ಲಿ ನೀನು ನಿಶ್ಚಯ ಸೋತು ಹೋಗುತ್ತೀಯಾ, ಬಿದ್ದು ಹೋಗುತ್ತೀಯಾ. ಹಲ್ಲೆಲೂಯಾ.
நில்லாததற்கு காரணம் ಇದೆ. ಸ್ಥಿರವಾಗಿ ನಿಲ್ಲದೇ ಇರುವುದಕ್ಕೆ ಕಾರಣವಿದೆ. ದೃಢವಾಗಿ ತೆಗೆದುಕೊಂಡ ತೀರ್ಮಾನದಲ್ಲಿ நிற்க முடியல. ನಿಜವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಾಗಿನೇ விழுந்து விழுந்து போகிற ಈ ಕ್ರೈಸ್ತವ ಜೀವನದಲ್ಲಿ ಬಿದ್ದು ಬಿದ್ದು ಹೋಗುತ್ತಿದ್ದೇವೆ. ವೇದ ಹೇಳುತ್ತಿದೆ, ಅನೀತಿವಂತನು 7 ಸರಿ ಬಿದ್ದರೂ ಎದ್ದೇಳುತ್ತಾನೆ ಅಂತ ಹೇಳಿ. ಅದು ಒಳ್ಳೆಯದು. ಆದರೆ ದೇವರು ಯಾವಾಗಲೂ ಜೊತೆಯಾಗಿ ಇರುವುದಿಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥಕೊಂಡರೆ ನಡೆಯೋದಕ್ಕೆ ಪಳಗಿಸಿಕೊಳ್ಳಿ. ನಾವು ತೀರ್ಮಾನಿಸಬೇಕು ಈ ಬೆಳಗಿನ ಸಮಯದಲ್ಲಿ. ಈ ಸೇವಕರಾಗಿ ನಿಮ್ಮ ಬಳಿ ನಾವು ಕೇಳಿಕೊಳ್ಳುತ್ತಿದ್ದೇವೆ, ಮತ್ತೊಬ್ಬರ ಕುರಿತು ಚಿಂತೆ ಪಡುವುದಕ್ಕಿಂತ ನಿನ್ನ ಆತ್ಮದ ಕುರಿತು ಚಿಂತನೆ ಪಡು. ಈ ಬೆಳಗಿನ ಸಮಯ ನಿನ್ನನ್ನು ಒಂದಾಗಿ ಉಳಿಸಿಕೊಳ್ಳಿರಿ. ಕರ್ತನ ಮುಂದಿಗೆ ಮಾತನಾಡುತ್ತಾರೆ. ಎಫೆಸದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಎಫೆಸದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯ. ಅವರವರು ಮಾಡುವಂತ ಉಪಕಾರದ ಪ್ರಕಾರವಾಗಿ ಕರ್ತನ ಬಳಿ ಫಲನ ಹೊಂದುವಂತೆ ತಿಳಿದು ಕಾರ್ಯವನ್ನು ಮಾಡಿರಿ. ಹಲ್ಲೆಲೂಯಾ. ಅದು ಕೆಲಸಗಾರರಾಗಲಿ, ಸ್ವಾಧಿ ಉಳ್ಳವರಾಗಿರಲಿ, ಅವರವರು ನೀನು ಮಾಡುವುದಕ್ಕಾಗಿರುವುದನ್ನ, ನೀನು ಮಾಡುವ ಉಪಕಾರ ಕಾರ್ಯವನ್ನ ಆ ಮನುಷ್ಯನ ಬಳಿ ಅಲ್ಲ, ಕರ್ತನ ಬಳಿದಾಗ ನಿನಗೆ ಫಲವನ್ನು ಕೊಡುತ್ತಾರೆ. ನೀನು ಮಾಡುವುದರಲ್ಲಿ ಕರ್ತರು ನಿನಗೆ ಫಲವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಆಗ ಮತ್ತೊಬ್ಬರಿಗೋಸ್ಕರ, ಮತ್ತೊಬ್ಬರ ದೃಷ್ಟಿಗೆ ಕಾರ್ಯ ಮಾಡೋದಕ್ಕಿಂತ ನಿನಗೋಸ್ಕರ ನೀನು ಮಾಡು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. ಅದೇ ಫಿಲಿಪ್ಪಿಯರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ಹೇಳುತ್ತಾರೆ ನೋಡಿರಿ, ನಿಮ್ಮಲ್ಲಿ ಯಾವೊಬ್ಬರು ತನಗೋಸ್ಕರ ಅದಲ್ಲದೆ ಮತ್ತೊಬ್ಬರಿಗಾಗಿರೋದನ್ನು ನೋಡಿರಿ. ಹಲ್ಲೆಲೂಯಾ. ಕರ್ತರು ಒಳ್ಳೆಯವರು. ಏನ್ ಹೇಳುತ್ತಿದ್ದಾರೆ? ನೀನು ಮತ್ತೊಬ್ಬರಿಗೆ ಬೇಕಾದ ಕ್ರೈಸ್ತ ಜೀವನ ಬದುಕಬೇಕು. ಮತ್ತೊಬ್ಬರ ಮುಂದೆ ಏನೇನು ಮಾಡಿದರೆ ಯೋಗ್ಯವಾಗಿರುತ್ತದೆ, ಮತ್ತೊಬ್ಬರ ಮುಂದಾಗ ನಾನು ಹೇಗೆ ಬಟ್ಟೆಯನ್ನು ಧರಿಸಬೇಕು, ಮತ್ತೊಬ್ಬರ ಮುಂದೆ ನಾನು ಹೇಗೆ ಮಾತನಾಡಬೇಕು, ಮತ್ತೊಬ್ಬರ ಮುಂದೆ ನಾನು ಹೇಗೆ ಕುಳಿತುಕೊಳ್ಳಬೇಕು ಎಂಬ ಆಲೋಚನೆ ನಿನಗಿರಬೇಕು. ತನಗೋಸ್ಕರವಲ್ಲ, ನಿನ್ನ ಇಷ್ಟದ ಪ್ರಕಾರ ಮಾಡಬೇಡ. ಮಕ್ಕಳ ಪಕ್ಕದಲ್ಲಿರುವ ವಿಶ್ವಾಸಕ್ಕೋಸ್ಕರ ಮಾಡು. ಆದರೆ ನಿನ್ನ ಆತ್ಮ ಬದುಕಬೇಕು ಕುರಿತು ಚಿಂತೆ ಉಳ್ಳವನಾಗಿರು. ಹಲ್ಲೆಲೂಯಾ. ಕರ್ತನು ಒಳ್ಳೆಯವರು. ಯಾಕೆ ಇಲ್ಲಿ ಹೇಳುತ್ತಿದ್ದಾರೆ? 3ನೇ ವಾಕ್ಯ. 2 ಓದಿ. 2, 3. ಹಲ್ಲೆಲೂಯಾ. ನೀವು ಏಕ ಚಿಂತೆಯಿಂದ ಪ್ರೀತಿ ಉಳ್ಳವರಾಗಿದ್ದುಕೊಂಡು ಆತ್ಮಕ್களை ಒಂದಾಗಿ சிந்தித்து ಎಲ್ಲ ಆತ್ಮಸೆ ಒಂದಾಗಿ ಆಲೋಚನೆ ಮಾಡಿ ಸಂತೋಷத்தை நிறைவாக்குங்கள். ನನ್ನ ಸಂತೋಷವನ್ನು ಪರಿಪೂರ್ಣಗೊಳಿಸಿರಿ. ஒன்றையும் வாதினாலாவது வீண் பெருமைனாலாவது செய்யாமல். ಯಾವುದು ವ್ಯಾಧಿನಾಲೆ ಹೆಮ್ಮೆಯಿಂದ ಆಗಲಿ. சொல்றாரு பாருங்க. ಹೇಗೆ ಮಾಡ್ತಾರೆ ನೋಡಿರಿ. ಮನತಾಳ್ಮೆಯಿಂದಾಲೆ, ಮನಶಾಂತಿ ತಾಳ್ಮೆಯಿಂದಾಗಿ ಒಬ್ಬರಿಗೊಬ್ಬರು ತಮ್ಮಲ್ಲಿಯೂ ಶ್ರೇಷ್ಠರೆಂದು ತಿಳಿದುಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ. ಯಾಕಂದರೆ ಪೌಲನು ಹೇಳುತ್ತಿದ್ದಾರೆ, ಸಭೆ ಎಂಬುದು ಒಂದೇ ಶರೀರವಾಗಿದೆ, ತಲೆಯು ಕ್ರಿಸ್ತುವಾಗಿದ್ದಾರೆ. ಹಲ್ಲೆಲೂಯಾ. ಒಂದೊಂದು ಅಂಗಗಳು ಒಂದಾಗಿ ಸೇರಿ ಫಂಕ್ಷನ್ ಮಾಡಿದ್ರೆ ಅದು ಶರೀರವಾಗಿರುತ್ತದೆ. ಹಲ್ಲೆಲೂಯಾ. ಹಾಗೆ ಶರೀರವು ಒಂದೊಂದರಲ್ಲಿಯೂ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರುತ್ತದೆ.
கனத்துக்கானதாய் ಒಂದು ಅಂಗಗಳು ಒಂದಕ್ಕಿಂತ ಒಂದು ಘನದಾಗಿ ದೇವರು ಇಟ್ಟಿದ್ದಾರೆ. ಅದನ್ನೇ ಹೇಳುತ್ತಿದ್ದಾರೆ, ಒಬ್ಬರಿಗೊಬ್ಬರು மேலானவர்கள் கனமானவர்கள் என்று ತನಗಿಂತಲೂ ಶ್ರೇಷ್ಠರನ್ನು ಎನಿಸಲೆಂದು கொண்டு ಎಣಿಸುವವರಾಗಿದ್ದು உனக்காக அல்ல, ನೀನು ನಿನಗೋಸ್ಕರವಲ್ಲ, கிறிஸ்தவ வாழ்க்கை வாಳು, ಮತ್ತೊಬ್ಬರಿಗೋಸ್ಕರವಾಗಿ ಕ್ರೈಸ್ತ ಜೀವನ ಬದುಕು. ಹಲ್ಲೆಲೂಯಾ. ಕರ್ತನು ಒಳ್ಳೆಯವರು. ಆಗ ಆತ್ಮவை தானாய் நீ காத்துக்கொள்ள அது உனக்கு உதவியாய் ನಿನ್ನ ಆತ್ಮವನ್ನು ನೀನು ಕಾದುಕೊಳ್ಳಲು ನಿನಗೆ ಸಹಾಯವಾಗಿರುತ್ತದೆ. ಹಲ್ಲೆಲೂಯಾ. 15ನೇ ವಚನ 15ನೇ ವಾಕ್ಯ, ಅದರಲ್ಲಿ கோணலும் மாறுபாடுமான சந்ததியின் நடுவே குற்றமற்றவர்களும் கபடற்றவர்களும் தேவனுடைய மாசற்ற பிள்ளைகளுமாய் இருக்கும்படிக்கு எல்லாவற்றையும் முறுமுறுப்பு இல்லாமலும் தர்க்கிப்பில்லாமலும் செய்யுங்கள். ಕನ್ನಡದಲ್ಲಿ ಓದಿ. 15ನೇ ವಾಕ್ಯ. 15ನೇ ವಾಕ್ಯ. 16. ಹಲ್ಲೆಲೂಯಾ. இப்படிப்பட்ட ಇಂತಹ ஒழுங்கற்ற காரியங்களை எல்லாம் என்ன பண்ணுங்க, ಸರಿಯಿಲ್ಲದ ಕಾರ್ಯಗಳೇನು ಮಾಡ್ರಿ, ಬಿಟ್ಟು ಬಿಡಿರಿ. எதை செய்தாலும் ಯಾವುದನ್ನೇ ಮಾಡಿದರು கர்த்தர் அதற்கு பலன் கொடுக்கிறார். ಕರ್ತನ ಅದಕ್ಕೆ ಫಲವನ್ನು ಕೊಡುತ್ತಾರೆ. சின்னதா செஞ்சா கூட ನೀನು ಚಿಕ್ಕದಾಗಿ ಮಾಡಿದ್ರು ಸಹ அவர் பலன் கொடுக்கிறார். ಅದಕ್ಕೂ ಅವರು ಫಲ ಕೊಡುತ್ತಾರೆ. எப்படி செய்கிறோம் என்பது ಮುಖ್ಯ. ಆದ್ರೆ ನಾವು ಹೇಗೆ ಮಾಡುತ್ತೇವೆ ಎಂಬುದು ಮುಖ್ಯವಾಗಿರುತ್ತದೆ. ಹಲ್ಲೆಲೂಯಾ. ದೇವನಿಗಾಗಿ செய்கிறோமா, ದೇವರಿಗೋಸ್ಕರ ಮಾಡುತ್ತಿದ್ದೇವಾ, நமக்கானதை செய்கிறோம், ನಮಗೋಸ್ಕರ ನಾವು ಮಾಡುತ್ತಿದ್ದೇವೆ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವರು. ಆದ್ದರಿಂದಾಗಿ ನೀನು உன்னை குறித்த கர்சனையோடு கூட ನಿನ್ನ ಕುರಿತು ಚಿಂತೆಯೊಂದಿಗೆ ஒரு ஆத்மா இருக்கு, ನಿನಗೊಂದು ಆತ್ಮವಿದೆ, இடரலடையாதபடி ಅದನ್ನು ದಾರಿ ತಪ್ಪಿ ಹೋಗದಂತೆ, அவனுடைய ஆத்மாவும் இடராதபடி ಮತ್ತೊಬ್ಬರ ಆತ್ಮ ದಾರಿ ತಪ್ಪಿ ಹೋಗದಂತೆ ಈ ವಾಕ್ಯದ ಅಡಿಪಡೆಯಲ್ಲಿ ವಕ್ರ ಬದುಗಳ ಸಂತತಿಯಾಗಿ ನಾವು ನಡೆದಿದ್ದೇವೆ. குற்றமற்றவர்களுமாய் தேவனுக்கு முன்பு நடக்க, ಆ ನಿಷ್ಕಳಂಕಗಳಿಂದ ದೇವರ ಮುಂದಾಗಿ ನಡೆಯುವುದಕ್ಕೆ ನಾವು ಕಡಿಮೆ ಉಳ್ಳವರಾಗಿ ಆಗಿದ್ದೇವೆ. ನಾವು ಮರೆತು ಹೋಗಬಾರದು. ಹಲ್ಲೆಲೂಯಾ. ಫಸ್ಟ್ ಕೊರಿಂಥಿಯನ್ಸ್, ಮೊದಲನೇ ಪತ್ರಿಕೆ, ಪೇತ್ರನ ಬರೆದ ಪತ್ರಿಕೆ, ಸಾರಿ ಸೆಕೆಂಡ್ ಕೊರಿಂಥಿಯನ್ಸ್, ಸೆಕೆಂಡ್ ಕೊರಿಂಥಿಯನ್ಸ್ 6:33, 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯ. ಸರಿ, ಓಕೆ. ಹಲ್ಲೆಲೂಯಾ. ಆದ್ದರಿಂದಾಗಿ ವಕ್ರ ಬದುಳಾಗಿ ನಡೆದ ಹಾಗೆ ನಾವು ನಡೆಯಬೇಕಾಗಿದೆ. ಕ್ರಾನಿಕಲ್ಸ್ 1 ಪೂರ್ವಕಾಲ ವೃತ್ತಾಂತ 28:9ನೇ ವಾಕ್ಯ. ಒಂದನೇ ವಾಕ್ಯ. ஹல்லேலூயா. என் குமாரனாகிய சாலமோனே, ನನ್ನ ಕುಮಾರ ಸಾಲೊಮೋನನೇ, உன் பிதாவின் தேவனை அறிந்து ನಿನ್ನ ಪಿತಾವ ದೇವರನ್ನು ಅರಿತುಕೊಂಡು ಉತ್ತಮ ಹೃದಯത്തോടും ಉತ್ತಮ ಹೃದಯದೊಂದಿಗೆ ಉತ್ಸಾಹ ಮನದೋடும் ಸೇವಿ, ಉತ್ಸಾಹ ಮನದಿಂದ ಮಾಡಿರಿ. எல்லா இருதயங்களையும் ஆராய்ந்து ಕರ್ತನ ಎಲ್ಲಾ ಹೃದಯಗಳನ್ನು ತಿಳಿದು ನಿಮ್ಮುಗಳಿನ ತೋற்றங்களை எல்லாம் அறிகிறார். ನಿಮ್ಮ ಚಿಂತೆಯ ಪ್ರಾರಂಭವನ್ನು ತಿಳಿದುಕೊಂಡಿದ್ದಾರೆ. அவரை தேடினார், ನೀನು ಅವರನ್ನು ಹುಡುಕಿದರೆ பின்படுவார். ನಿನಗೆ ಸಿಗುತ್ತಾರೆ. அவரை விட்டு விட்டார், ನೀನು ಅವರನ್ನು ಬಿಟ್ಟು ಬಿಟ್ಟರೆ உன்னை ಎಂದೆಂದೇக்கும் ಕೈಬಿಡುವ, ಅವರನ್ನು ಎಂದೆಂದಿಗೂ ಕೈ ಬಿಡುತ್ತಾರೆ. ಹಲ್ಲೆಲೂಯಾ. ಇವಾಗ ಎಚ್ಚರಿಕೆಯಾಗಿರು. ಹಲ್ಲೆಲೂಯಾ. ನನ್ನ ಕುಮಾರನಾದ ಸಾಲೊಮೋನನೇ, ಎಂದು ದಾವೀದನು ಮುಂದೆ ಬರುವಂತ ರಾಜನಾದ ಸಾಲೊಮೋನಿಗೆ ಬುದ್ಧಿ ಹೇಳುತ್ತಿದ್ದಾರೆ. ಕರ್ತನ ಎಲ್ಲಾ ಹೃದಯವನ್ನು ತಿಳಿದುಕೊಂಡಿದ್ದಾರೆ. ಆ ಆಲೋಚನೆಗಳ ಪ್ರಾರಂಭವನ್ನೆಲ್ಲ ದೇವರು ತಿಳಿದಿದ್ದಾರೆ. ಯಾವುದಕ್ಕೋಸ್ಕರ ಮಾಡುತ್ತೇವೆ, ಯಾವುದಕ್ಕೋಸ್ಕರ ಕೊಡುತ್ತೇವೆ, ಎಲ್ಲವನ್ನೂ ಅವರು ತಿಳಿದಿದ್ದಾರೆ. ಹಲ್ಲೆಲೂಯಾ. ತನಗೋಸ್ಕರದಾಗಿ ಮಾಡಿದ್ದಾರೆ. ಕೆಲವು ಸೇವಕರು ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ, ಕೊಡುವುದೇ
ನಮ್ಮ ಬಳಿ ಸಪೇಟ ಕೊಡ್ತಾರೆ, அங்க போய் இன்னொரு 10 பாஸ்டர் கிட்ட சொல்லுவான், ಅಲ್ಲೋಗಿ 10 ಪಾಸ್ಟರ್ಗಳು ಹೇಳ್ತಾರೆ, நான் பாஸ்டர் சாங்கிக்கு 500 ரூபாய் கொடுத்தேன், ನಾನು ಪಾಸ್ಟರ್ಗೆ 500 ರೂಪಾಯಿ ಕೊಟ್ಟಿದ್ದೇನೆ, 500 ரூபாய்க்கு வழி இல்லாம உட்கார்ந்திருக்கோம், 500 ರೂಪಾಯಿಗೆ ದಾರಿಯಿಂದ ನಾವು ಕುಳಿತಿದ್ದೇವಾ? ಹalleluya. கர்த்தர் நல்லவர். ಕರ್ತನ ಒಳ್ಳೆಯವರು. அது அல்ல, ಅದು ಅಲ್ಲ, நீ செய்தது கர்த்தர் பலன் கொடுக்கிறார். ನೀನು ಮಾಡೋ ದೇವರು ಫಲವನ್ನು ಕೊಡುತ್ತಾರೆ. பெற்றுக்கொண்டார்களா? ತಿರುಗಾ ಪಡೆದುಕೊಂಡ್ರ ಅಂತ ಕೇಳಿದರೆ ಅಲ್ಲಿ ಏನು ಇರುವುದಿಲ್ಲ. ಕಾರಣವೇನು? ಕಾರಣವೇನು? தன்னை அடையாளப்படுத்த, ತನ್ನನ್ನು ಗುರುತುಪಡಿಸುವುದಕ್ಕೆ அதுதான் இங்க சொல்லுங்க. ಅದನ್ನೇ ಹೇಳುತ್ತಿದ್ದಾರೆ. இருதயங்களை அறிகிறவர், ಅವರು ಹೃದಯಗಳು ತಿಳಿಯುವವರಾಗಿದ್ದಾರೆ, உன் யோசனைகளை ஆராய்ந்து பார்க்கிறார், ಅವರಿನ ಆಲೋಚನೆಗಳು ತಿಳಿದಿದ್ದಾರೆ. யோசிக்கிறார், ನೀನು ಯಾವ್ದನ್ನು ಯೋಚನೆ ಮಾಡುತ್ತೀಯಾ? ಯಾವ್ದನ್ನು ನೋಡಿ ನೀನು ಹೋಗುತ್ತಿದ್ಯಾ? ಯಾವ್ದಕ್ಕೆ ನೀನು ಆಲೋಚನೆ ಮಾಡುತ್ತಿದ್ದೀಯಾ? கர்த்தர் மகிமைப்படவில்லை, ಅದ್ರಲ್ಲಿ ಕರ್ತನ ಮಹಿಮೆ ಪಡೆಯಲ್ಲ ಅಂತ ಹೇಳಿದ್ದಾರೆ. என்னவானாலும் அதை தடுக்க அவர் வல்லவராய், ಅದು ಏನೇ ಆಗಿದೆ ಅದನ್ನು ತಡೆ ಮಾಡೋ ದೇವರು ಶಕ್ತನಾಗಿದ್ದಾರೆ. ಹalleluya. அதைதான் சாலமோனுக்கு தாவீது எச்சரித்து, ಅದನ್ನೇ ಸಾಲೋಮನಿಗೆ ದಾವೀದ ಎಚ್ಚರಿಕೆಯಾಗಿ ಹೇಳಿದನು. சாலமோனே, ಆದರೆ ಸಾಲೋಮನೆ, எச்சரிக்கையாயிரு, ನೀನು ಎಚ್ಚರಿಕೆಯಾಗಿರೋ, இருதயத்தை, ನಿನ್ನ உன் யோசனையை, உன் மனதை, ನಿನ್ನ ಹೃದಯವನ್ನು, ಆಲೋಚನೆ, ಮನಸ್ಸನ್ನ, ஆத்துமாவை ನಿನ್ನ ಆತ್ಮವನ್ನ control பண்ண பழகுடா. ಕಂಟ್ರೋಲ್ ಮಾಡೋದಕ್ಕೆ ನೀನು ಅಭ್ಯಾಸ ಮಾಡಿಕೊ ಅಂತ ಹೇಳ್ತಿದ್ದಾರೆ. ராஜபாரத்தை கொஞ்சம் அப்படியே திரும்பி ಅವನ ರಾಜ್ಯ ಭಾರವನಾಗಿ ತಿರುಗಿ ನೋಡಿದ್ದಾರೆ. நல்லா வந்தாங்க, ಚೆನ್ನಾಗೇ ಬಂದರು. அவங்க அப்பா சொல்லி கொடுத்தபடி ಅವರ ತಂದೆ ಹೇಳಿಕೊಟ್ಟ ಪ್ರಕಾರವಾಗಿ உண்மையா கர்த்தருக்கு பிரியமானவனா நடந்தான். ಅಂದವಾಗಿ ದೇವರಿಗೆ ಪ್ರಿಯವನಾಗಿ ಬದು ನಡೆದನು. ஆண்டவரೇ ಅವனை குறித்து ಆಶ್ಚರ್ಯ, ದೇವರೇ ಅವನ ಬಗ್ಗೆ ಕುರಿತು ಆಶ್ಚರ್ಯಪಟ್ಟರು. ಯಾಕೆಂದ್ರೆ ಅವನು ಪ್ರಾರ್ಥನೆ ಮಾಡಿದನು, ದೇವರೇ, சிறு பிள்ளை ನಾನು ಚಿಕ್ಕ ಮಗನಾಗಿದ್ದೇನೆ, அப்பா என்ன ರಾಜಾವಾಗಿಟ್ಟ, ನನ್ನ ತಂದೆನ ರಾಜನಾಗಿ ಬದಲಾಯಿಸ, ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ದೇವರೇ ಅಂತ, எனக்கு உதவி செய். ನನಗೆ ಸಹಾಯ ಮಾಡಿದೆ ಅಂತ ಹೇಳಿದನು. ராத்திரி ஆண்டவர் அவங்கிட்ட வந்தார், ಅವತ್ತು ರಾತ್ರಿ ದೇವರ ಬಳಿಯಲ್ಲಿ ಬಂದರು. ಸಾಲೋಮೋನೇ, என்னடா ஓடும், ನಿನಗೇನೋ ಬೇಕು? நான் உன்னை கேட்டான், ನಾವು ಕೇಳಿದನು, ஆண்டவரே ದೇವರೇ, எனக்கு ஞானத்தை கொடு. ದೇವರ ಜ್ಞಾನವನ್ನು ಕೊಡಿರಿ. முன்னாடி ஆண்டவர் சொல்லுவார், ಅವಾಗ ಹಿಂದೆ ದೇವರು ಹೇಳ್ತಿದ್ದಾರೆ, நீ நல்ல வேலை, ನೀನು ಒಳ್ಳೆ ವೇಳೆ, 2 தேசத்தை கொடு, ಇನ್ನೆರಡು ದೇಶವನ್ನು ಕೊಡು, சமாதானமா ಒಂದು ಸಮಾಧಾನವಾದ வாழ்நாளெல்லாம் நான் சுகமா இருக்கணும்னு கேட்காம ಸುಖವಾಗಿ ಜೀವಂತ ಬೋಲಿ ಇರಬೇಕು ಅಂತ ಕೇಳದೆ, நல்லது ஞானத்தை கேட்டடா, ಒಳ್ಳೆ ಕೆಲಸ ಜ್ಞಾನವನ್ನು ಕೇಳಿ ಅಂತ ಹೇಳಿ ஞானத்தை கொடுத்த ದೇವರು ಜ್ಞಾನವನ್ನು ಕೊಟ್ಟರು. வச்சு ಅದನ್ನು ಇಟ್ಟುಕೊಂಡು தன்னுடைய ஞானம், ತನ್ನ ಜ್ಞಾನ, தேவன் தனக்கு கொடுத்த கிருபை ದೇವರು ತಗೊಂಡ ಕೃಪೆಯು இன்னது என்பதை அடையாளப்படுத்தினார். ಇಂಥದೆಂಬುದು ದೇವರನ್ನು ಗುರುತುಪಡಿಸಿದರು. ஜனங்கள் எல்லாரும் ஏற்றுக்கொண்டார்கள். ಜನರೆಲ್ಲರೂ ಒಪ್ಪಿಕೊಂಡರು. இதோடு இருந்தது போல கர்த்தர் சாலமோனோடும் இருக்கிறார். ದಾವೀದನಿಗೆ ಪ್ರಕಾರ ಸಾಲಮೋನನಿಗೆ ದೇವರಿದ್ದಾರೆ. அவனை கொண்டு கர்த்தர் நம்மை நடத்துகிறார். ಸಾಲಮೋನನ್ನು ಕೊಂಡು ನಮ್ಮ ನಡೆಸುತ್ತಾರೆ. சத்தத்துக்கு செவி கொடுத்து நடந்தார். ಅವನ ಶಬ್ದಕ್ಕೆ ಕಿವಿ ಕೊಟ್ಟು ನಡೆದರೆ காலங்கள் போக போக ಕಾಲಗಳು ಹೋಗುತ್ತಾ ಹೋಗುತ್ತಾ கர்த்தரிடத்தில் கேட்டு பெற்றுக்கொண்டது இன்னது என்பதை மறந்து ತಾನು ದೇವರ ಬಳಿಯಲ್ಲಿ ಬೇಡಿ ಪಡೆದುಕೊಂಡು ಎಂತದೆಂಬುದನ್ನು ಮರೆತು தன்னுடைய ஞானம் தன்னுடைய புத்தி என்று ತನ್ನ ಜ್ಞಾನ ತನ್ನ ಬುದ್ಧಿ ಎಂದು அதை சார்ந்து வாழ பழகினார். ಅದನ್ನು ನಂಬಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದನು. கர்த்தரை சார்ந்து வாழ்வதற்கு பதிலாக ಕರ್ತನು ನಂಬಿ ಬದುಕುವುದಕ್ಕೆ ಬದಲಾಗಿ தன்னுடைய ஞானத்தையும் ತನ್ನ ಜ್ಞಾನವನ್ನು புத்தியையும் சார்ந்து அவன் நடக்க பழகினார். ತನ್ನ ಬುದ್ಧಿಯನ್ನು ನಂಬಿ ಬದುಕೋದಕ್ಕೆ ಪ್ರಾರಂಭ ಮಾಡಿದಾಗಿ போக்கிலே ಆ ಕಾಲಗಳು ಬದಲಾದಾಗ அவனுடைய விசுவாசத்தை நின்று வழி விலகி போகிறவனாயிருந்தான். ಅವನು ವಿಶ್ವಾಸ ಬಿಟ್ಟು ದಾರಿ ತಪ್ಪುವವನಾಗಿದ್ದನು. ಹಲ್ಲೆಲೂಯಾ. இதையெல்லாம் அவன் தகப்பன் புறம்பாக்கினானோ, ಯಾವುದನ್ನೆಲ್ಲ ತಂದೆ ದೂರ ಮಾಡಿದರೋ, எல்லாம் வேண்டாம் என்று விட்டானோ, ಯಾವುದನ್ನೆಲ್ಲ ಬೇಡ ಅಂತ ಬಿಟ್ಟರೋ, சொன்னேன் ನಾನು ಮುಂಚೆನೆ ಹೇಳಿದ್ದೇವೆ, ராஜா கூட ಸೌಲ್ ರಾಜನು ಸಹ தேசத்தை ಫಿಲಿಸ್ತ್ಯ ದೇಶವನ್ನ சூறையாடி ಅವನನ್ನು ಸೂರೆ ಮಾಡಿ இங்கே இருக்கிற நல்லது தன் பார்வைக்கு நலமானது எல்லாம் எடுத்துக்கொண்டு ಅಲ್ಲಿದ್ದದ ಒಳ್ಳೆಯದನ್ನು ತನ್ನ ಪಾರ್ವೆಗೆ ತನ್ನ ದೃಷ್ಟಿಗೆಲ್ಲ ತೆಗೆದುಕೊಂಡು ಬಂದನು. தாவீது ಆದರೆ ದಾವೀದನು யுத்தத்துக்கு போயோ ಆ ಯುದ್ಧಕ್ಕೆ ಹೋಗಿಯೋ பல தேசங்களை கொள்ளடித்தோ ಅನೇಕ ದೇಶವನ್ನು ಕೊಳ್ಳೆ ಮಾಡಿಯೋ ஒரு விக்கிரக வழிபாட்டு முறையும் தன் ஊருக்குள்ளே தன் தேசத்துக்குள் ಅನುಮತಿಕಾದವ ಒಂದು ವಿಗ್ರಹ ಆರಾಧನೆ ಒಂದು ಸಂಪೂರ್ಣ ದೇಶಕ್ಕೆ ತರಲಿಲ್ಲ. ಹಲ್ಲೆಲೂಯಾ. நல்லவர் ಕರ್ತನು ಒಳ್ಳೆಯವರು. தேவ பிள்ளைகளாகிய நாம் ಆ ದೇವರ ಮಕ್ಕಳಂತ ನಾವು தேவனுடைய ಚಿತ್ತத்தை அறிந்து செயல்பட வேண்டும். ದೇವರ ಚಿತ್ತನ ತಿಳಿದು ನಾವು ಕಾರ್ಯ ಮಾಡಬೇಕು. அந்த தாவீது ಆ ದಾವೀದನು நடந்தது போல் வாழ்ந்தது போல ನಡೆದ ಹಾಗೆ ಜೀವಿಸಿದ ಪ್ರಕಾರವಾಗಿ ಈ ಸಾಲೋಮನು மாறி நடக்க ಈ ஆரம்பித்தார். ಸಾಲೋಮನು ದಾರಿ ತಪ್ಪಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದನು. கர்த்தர் அறிந்திருந்தார். ಅವನನ್ನು ದೇವರು ತಿಳಿದಿದ್ದರು. ನಡೆயை குறித்து, ತನ್ನ ನಡವಳಿಕೆಯನ್ನು ಕುರಿತು, காரியத்தை குறித்து, ತನ್ನ ಕಾರ್ಯಗಳ ಕುರಿತು, செயல்பாடுகளை குறித்து ಅವನು ಮಾಡುವ ಕಾರ್ಯಗಳ ಕುರಿತು கவனமற்றவனாய் இருந்தார். ಗಮನವಿಲ್ಲದವನಾಗಿದ್ದನು, எச்சரிப்பு இல்லாமல் ಎಚ್ಚರಿಕೆ ಇಲ್ಲದವನಾಗಿದ್ದನು. ಹಲ್ಲೆಲೂಯಾ. ಆದ್ದರಿಂದಾಗಿ விசுவாಸ ಪಟ್ಟಿಯಲ್ಲ ಕೂಡ ಹಿಂದೆ ವಿಶ್ವಾಸ ಪಟ್ಟಿಯಲ್ಲಿ ಸಹ சாலமோன் ராஜா இல்ல. ಸಾಲಮೋನ ರಾಜನು ಇಲ್ಲ. நீ ಆಗ ನೀನು எப்படி பரலோகத்துக்குள்ள பிரவேசி, ಹೇಗೆ ನೀನು ಪರಲೋಕದಲ್ಲಿ ಪ್ರವೇಶಿಸುತ್ತಿ, சுய ஆசைகளை நிறைவேற்றிக் கொண்டு, ನಿನ್ನ ಸ್ವಂತ ಆಸೆಗಳನ್ನು ನೆರವೇರಿಸಿಕೊಂಡು, ஆசைகளை செய்து கொண்டு, ನಿನ್ನ ಸ್ವಂತ ಮಾತುಗಳನ್ನು ಮಾಡಿಕೊಂಡು, ನಿನ್ನ ಇಚ್ಛಾನ விருப்பம் போல ஆலயத்துக்குள்ள என்ட்ரி பண்ணி ಆ ಕಷ್ಟದ ದೇವರ ಚಿತ್ತ ಪ್ರಕಾರ ದೇವರ ಆಳದಲ್ಲಿ ಇಟ್ಟುಕೊಂಡು கொண்டு வந்து
ನಿನ್ನ ವಿಶ್ವಾಸದಲ್ಲಿ ತಂದು எப்படி ಹೇಗೆ நீ ராஜ்யத்துக்குள் பிரவேசிப்பாய் ನೀನು ಹೇಗೆ ದೇವ ರಾಜ್ಯದಲ್ಲಿ ಪ್ರವೇಶಿಸಿದಿ சிந்திக்க ಅದರ ಬಗ್ಗೆ ಕುರಿತು ಆಲೋಚನೆ ಮಾಡದೆ ಈ ಬೆಳಗಿನ ಸಮಯ ನಾವು ಅದಕ್ಕೆ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಒಳ್ಳೆಯವರು. ಪ್ರಿಯ ದೇವರ ಮಕ್ಕಳಾಗಿಂತ ನಾವು ಕರ್ತನು ಒಳ್ಳೆಯವರು. ದೇವ ಮಕ್ಕಳಾಗಿಂತ ನಾವು ನಾನು ಕೊಟ್ಟ 2 ಸೆಕೆಂಡ್ ಆಯ್ತು. ಸ್ತೋತ್ರ. ದೇವ பிள்ளைகளாகிய நாம், ದೇವ ಮಕ್ಕಳಾಗಿಂತ ನಾವು ವೇದ ವಚನத்தினாலே, ವೇದ ವಾಕ್ಯದಿಂದಾಗಿ ದಾವೀದು ಸಾಲಮೋனை எச்சரித்தது போல, ದಾವೀದನು ಸಾಲಮೋನನ್ನು ಎಚ್ಚರಿಸಿದ ಪ್ರಕಾರವಾಗಿ ಕರ್ತರು உங்களை எச்சரிக்கிற இந்த எச்சரிப்பு, ಈ ಬೆಳೆ ಸಮಯ ದೇವರು ನಿಮ್ಮ ಎಚ್ಚರಿಸುವಿಕೆಯಲ್ಲಿ இருதயங்களையும் ಆರಾய்ந்து பார்க்கிறவர், ದೇವರು ಎಲ್ಲಾ ಹೃದಯಗಳನ್ನು ತಿಳಿದ ದೇವರು, ನೀನು ಅವರನ್ನ ಉறுதிಯಾಗಿ ಪತ್ತಿಕೊಂಡು ನಡೆದಾல் ನೀನು ಸಮಾಧಾನ, ನಿಜ ಸಿಕ್ಕಾದ ಆತನ ಹಿಡಿದುಕೊಂಡು ನಡೆದರೆ ಸಮಾಧಾನದ ಜೀವನ. ಇಲ್ಲವೆಂದರೆ ಸಾಲಮೋನ್ புறக்கணிக்கப்பட்டது போல, ಸಾಲಮೋನು ತಿರಸ್ಕರಿಸಲ್ಪಟ್ಟದ ಹಾಗೆ ஒரு நாள் புறக்கணிக்கப்படுவாய். ನೀನು ಒಂದು ದಿನ ತಿರಸ್ಕರಿಸಲ್ಪಡುತ್ತೀಯಾ? ನಂಬುகிற அந்த ராஜ்யத்தை சேர முடியாமல் ನೀನು ನಂಬುವ ಆ ರಾಜ್ಯವನ್ನು ಸೇರಲಿಕ್ಕೆ ಆಗುವುದಿಲ್ಲ. அவர்கள் சொல்வது போல, ಮತ್ತೊಬ್ಬರು ಹೇಳುವ ಪ್ರಕಾರವಾಗಿ ಕಾಣದಲ್ಲ ಪರಲೋಕ, ಆ ಕ್ರೈಸ್ತವನಿಗೋಸ್ಕರ ಪರಲೋಕ, ನೀತಿಮಾನುಕ್ಕಾನದು ಪರಲೋಕ, ನೀತಿವಂತರಿಗೆ ಪರಲೋಕ, ಪರಿಶುದ್ಧಮಾನುಕ್ಕಾನದು ಪರಲೋಕ, ಪರಿಶುದ್ಧವಂತರಿಗೆ ಪರಲೋಕ. ಯಾಕೆ? ಮಿತ್ತಿರುக்கிற தெய்வம், ಅಲ್ಲಿರುವುದು ದೇವರು ಪರಿಶುದ್ಧರಾಗಿರುತ್ತಾರೆ, ಶುದ್ಧ ಪರಿಶುದ್ಧರಾಗಿದ್ದಾರೆ. 10,000களில் சிறந்த தெய்வம் அவர். 1000 ಹೆಚ್ಚಾದ ದೇವರು. மனிதனுடைய கோடிக்கணக்கான மனித லக்கத்தை விட தூத சேனைகள் பெரிதாகும். ಮನುಷ್ಯ ಲೆಕ್ಕರಿಗಿಂತ ದೂತ ಸೇನೆಗಳು ಹೆಚ್ಚಾಗಿರುತ್ತದೆ. அவர்களும் பரிசுத்தவான்கள், ಅವರುಗಳು ಪರಿಶುದ್ಧವಂತರು. கர்த்தருக்குள் கடந்து போனவர்களெல்லாம் அவரை சேவிக்கிறார்கள். ಸತ್ತು ದೇವರಲ್ಲಿ ಹೋದವರೆಲ್ಲ ಅವರನ್ನು ಸೇವಿಸುತ್ತಿದ್ದಾರೆ. ಅವರ ಬಳಿ ಹೋಗಬೇಕಂತ ಹೇಳಿದರೆ அடையாளம் அல்ல, ಕ್ರೈಸ್ತನೆಂಬ ಗುರುತಿನಲ್ಲ, நீதிமான வாழ்க்கை இருக்க, ಪರಿಶುದ್ಧವು ನೀತಿಯಾದ ಜೀವನವಿರಬೇಕು. பரிசுத்தத்துக்கும் நீதிக்கும் வழிவகுப்பதுதான், ಆ ಪರಿಶುದ್ಧಕ್ಕೂ ನೀತಿಗೂ ದಾರಿ ನಡೆಸುವುದೇ மனதை கண்ட்ரோல் பண்ணுகிற குணம் மிக அவசியம். ನಿನ್ನ ಮನಸ್ಸನ್ನು ಕಂಟ್ರೋಲ್ ಮಾಡುವ ಗುಣವು ತುಂಬಾ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. வாலிபர்களாகட்டும், ಅದು ಯವನಸ್ಥರಾಗಿರಲಿ, ಪುರುಷರಾಗಿರಲಿ, ಸ್ತ್ರೀಯರಾಗಿರಲಿ, ತಾಯಿಯಾಗಿರಲಿ, ತಂದೆಯಾಗಿರಲಿ, ಯಾರೇ ಆಗಿದ್ದರೂ ತನ್ನ ಮಾತಿನಿಂದ, ತನ್ನ ನಡಕೆಯಿಂದ, ತನ್ನ ವಸ್ತ್ರದಿಂದ ಎಲ್ಲವತ್ರಲ್ಲೂ ಮತ್ತೊಬ್ಬರಿಗೋಸ್ಕರವಾಗಿ ಮಾಡುವುದರಾಗಿರಬೇಕು. ತನ್ನ ಆಸೆಯನ್ನು ನೆರವೇರಿಸುವವನು, ತನ್ನ ಇಚ್ಛೆ ಕಾರ್ಯ ಪ್ರಕಾರ ನಡೆಯುವವನು, ಅವನು ಸಡಿದಿಯಲ್ಲಿ ಅವನೇನಾಗುತ್ತಾನೆ? ಅವನು ಸಹಾಯವಿಲ್ಲದೆ ನಾಶವಾಗುತ್ತಾನೆ. ಯಾಕೆ ಈ ಕ್ರೈಸ್ತವ ಜೀವನ ಹಿಂಗೆ ಇದು ಕೆಟ್ಟು ಹೋಗಿದೆ? ಅವರ ಇಷ್ಟದ ಪ್ರಕಾರ, ನಾವು ಮುಂದೆ ಓದಿದ ಪ್ರಕಾರ, ಮೊದಲ ಅರಸುಗಳಲ್ಲಿ ಆ ಯೆರೋಬೆಯನ ಪ್ರಕಾರವಾಗಿ ತಮ್ಮ ಪಿತೃಗಳು ದಾನ ನಡೆಸಿದರು. ತನ್ನ ತಾಯಿ ತಂದೆ ಕ್ರೈಸ್ತರನ್ನು ಅಂಗೀಕರಿಸಿಕೊಂಡರು. ಆದ್ದರಿಂದ ನಾನು ಕ್ರೈಸ್ತನು. ಆದ್ದರಿಂದಾಗಿ ಅವರು ಮಾಡಿದ ಪ್ರಾರ್ಥನೆಯ ಹಾದಿಗಳನ್ನ ಫಾಲೋ ಮಾಡುತ್ತಿದ್ದೇವೆ. ಅದನ್ನ ಹೃದಯವೋ ಅದನ್ನು ದೃಢವಾಗಿ ಹಿಡಿದುಕೊಂಡಿಲ್ಲ. ಅವಾಗ ಹೇಗೆ ನಿನಗೆ ಸಮಾಧಾನ ಕೊಡುತ್ತಾರೆ? ಹೇಗೆ ನಿನಗೆ ಆಶೀರ್ವಾದ ಉಂಟಾಗುತ್ತದೆ? ಏನೇ ಪ್ರಯಾಸ ಪಟ್ಟರು ಎಲ್ಲವೂ ವ್ಯರ್ಥವಾಗುತ್ತದೆ. ಎಲ್ಲವೂ ವ್ಯರ್ಥವಾಗುತ್ತದೆ. ಎಷ್ಟೇ ಪ್ರಯತ್ನಿಸಿದರು ಮುಂದೆ ಬರುವುದಕ್ಕಾಗಲಿಲ್ಲ. ಹೋರಾಡಿಕೊಂಡಿರುವುದಕ್ಕೆ ಕಾರಣ ನಿಧಾನಿಸು. ಯಾಕೆ ಹೋರಾಟ? ನೀನು ಎಲ್ಲಿ ಬಿದ್ದಾಯ? ಎಲ್ಲಿ ನಿನ್ನ ಇಷ್ಟವನ್ನು ನೆರವೇರಿಸಿ ಒಪ್ಪಿಸಿಕೊಟ್ಟಿದೆ ಎಂದು ಕುರಿತು ಗಮನವಾಗಿದ್ದರೆ ನಿನ್ನನ್ನು ನೀನು ಎಚ್ಚರಿಕೆಯಾಗಿದ್ದು ನಿನ್ನ ಆತ್ಮವನ್ನು ನಡೆಸುವುದಾದರೆ ನಿಶ್ಚಯವಾಗಿ ಈ ಪರಿಶುದ್ಧವಂತರಿಗೆ ಸಹಾಯ ಮಾಡಿದಂತ ದೇವರು ನಿಶ್ಚಯವಾಗಿ ನಿನಗೂ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವರು. ಮೊದಲನೇ ಬರೆದ ಪತ್ರಿಕೆ ತೆಸಲೋನಿಕರಿಗೆ 1 ತೆಸಲೋನಿಕರಿಗೆ 4ನೇ ಅಧ್ಯಾಯ 5ನೇ ವಾಕ್ಯನ ಓದಿರಿ. 1 ತೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ.
ஹalleluya. உங்களில் அவனவன் தன் தன் சரீர பாண்டத்தை பரிசுத்தமாயும் கனமாயும் ಆಂಡು ಕೊಳ್ಳುಂಬಡಿ ಅರಿಂದುಕೊಳ್ಳ. ನಿಮ್ಮಲ್ಲಿ ಪ್ರತಿಯೊಬ್ಬರು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ನಡೆದುಕೊಳ್ಳಲು ತಿಳ್ಕೋಬೇಕು. ಹಲ್ಲೆಲೂಯಾ. ತನ್ನ ಶರೀರವನ್ನ ಪರಿಶುದ್ಧವಾಗಿಯೂ ಘನವಾಗಿಯೂ ಕಾದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧವು ನಮಗೆ ಘನತೆಯನ್ನು ಕೊಡುತ್ತದೆ. ಹಲ್ಲೆಲೂಯಾ. ದೇವ ವಾಕ್ಯವನ್ನ ಗಮನಿಸಿ ನೋಡುವವರಾಗಿ, ಕೇಳುವವರಾಗಿ ನಾವು ನಡೆಯುವುದಾದರೆ ನಿಶ್ಚಯವಾಗಿ ನಮಗಾಗಿರುವುದನ್ನ ದಾವೀದಿಗೆ ತಿಳಿಸಿದ ದೇವರು, ನಿಶ್ಚಯ ದೇವರು ನಮಗ ಉಪಕಾರಗಳನ್ನ ಕ್ರಿಸ್ತ ಯೇಸು ನಾಮದಿಂದಾಗಿ ಕೊಡುವುದಕ್ಕೆ ಅದು ನಿಜವಾಗುತ್ತದೆ, ಅದು ನಿಶ್ಚಯವಾಗುತ್ತದೆ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಓದೋಣ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಾಕ್ಯ. உன் தேவனாகிய கர்த்தரிடத்தில், ದೇವರಾದ ಯೆಹೋವನಿಂದಲೂ ಮುಳು ಹೃದಯத்தோடு, ಪೂರ್ಣ ಹೃದಯದಿಂದಲೂ, ಮುಳು ಆತ್ಮವೋಡು, ಪೂರ್ಣ ಆತ್ಮದಿಂದಲೂ, ಮನದೋಡು, ಪೂರ್ಣ ಮನಸ್ಸಿನಿಂದಲೂ, ಬಲத்தோடு, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ. ಹಲ್ಲೆಲೂಯಾ. ಪ್ರಧಾನ ಕಲ್ಪನೆ ಎಂದು சொல்லுகிறது. ಅದುವೇ ಪ್ರಧಾನವಾದ ಒಂದು ಧರ್ಮಶಾಸ್ತ್ರವಾಗಿದೆ. ಹಲ್ಲೆಲೂಯಾ. ಅದುವೇ ಆತ್ಮவை குறித்த ಕರ್ಸನೆಯಾಗು. ಅದು ನಿನ್ನ ಆತ್ಮದ ಕುರಿತು ಚಿಂತೆಯಾಗಿರುತ್ತದೆ. ಯಾತಕ್ಕೆ ನಾವು ಬಂದಿದ್ದೇವೆ? ಮತ್ತೊಬ್ಬರನ್ನ ಸರಿಪಡಿಸೋದಕ್ಕಲ್ಲ, ನೀನು ಸರಿಪಡಿಸಿಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀಯಾ. ಹಲ್ಲೆಲೂಯಾ. ನಾವು ಅಕ್ಷರ ಸರಿಪಡಿಸೋದಕ್ಕಾಗಿ ನಾನು ರಾಜ್ಯಕ್ಕೆ ಹೋಗೋದಕ್ಕಿಲ್ಲ. ನನ್ನನ್ನು ನಾನು ಸರಿಪಡಿಸಿಕೊಂಡರೆ ನನಗೆ ನಿಶ್ಚಯವಾಗಿ ರಾಜ್ಯದ ಸ್ಥಳವಿದೆ. ಹಲ್ಲೆಲೂಯಾ. ಇವತ್ತು ಕ್ರೈಸ್ತವವು ಈ ಜಾಲತಾಣದಲ್ಲಿಯೂ ಅವರುಗಳೇ ಹೇಳುತ್ತಿದ್ದಾರೆ, ಕ್ರೈಸ್ತವು ಹೀಗೆ ಅಲ್ಲ, ಒಬ್ಬರನ್ನೊಬ್ಬರನ್ನು ಬೈದುವುದು, ಈ ಸೇವಕರು ಆ ಸೇವಕರನ್ನು ಬೈಯುವುದು, ಅವನು ಇವರನ್ನು ಬೈಯುವುದು, ಮಾತನಾಡುವುದು. ಇವಾಗ ಅದೇ ಈ ಇಬ್ಬರು ಮೇಲೆ ಹೋಗುವುದಿಲ್ಲ. ಯಾವೊಬ್ಬನು ಇದನ್ನು ಕೇಳಿ ಇದರ ಪ್ರಕಾರ ನಡೆಯುತ್ತಾರೋ, ಯಾವೊಬ್ಬನು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿ ಅವರ ಶಿಲುಬೆಯನ್ನು ಹೊತ್ತುಕೊಂಡು, ಈ ಭೂಮಿ ಅದರ ವೇಷವು ದಿನ ಬದಲಾಗುತ್ತದೆ, ನಾಶವಾಗುತ್ತದೆ. ಅದನ್ನು ತಿಳಿದು ಯಾರು ಹಿಂಬಾಲಿಸುತ್ತಿದ್ದಾರೋ ಅವನಿಗೆ ಅವರ ದೇವರ ಸ್ಥಳವನ್ನು ಆಯತ್ತಪಡಿಸುತ್ತಾರೆ. ಕ್ರೈಸ್ತವನಾಗೋಸ್ಕರ ಅಲ್ಲ ಅವನು, ಎಲ್ಲಾ ಮನುಷ್ಯಗೂ ದೇವರವರು. ಈ ಮನುಷ್ಯರುಗಳಲ್ಲಿ ಯಾವೊಬ್ಬ ಮನುಷ್ಯರು ಪರಿಶುದ್ಧವಾಗಿ ಜೀವಿಸಿ ನೀತಿಯನ್ನು ಕಾದುಕೊಳ್ಳುತ್ತಾರೋ ಅವನಿಗೆ ಅವರು ದೇವರು. ಅವರು ಹೇಳಿದ ವಾಕ್ಯದ ಪ್ರಕಾರವಾಗಿ ಪ್ರಧಾನವಾದ ಆಜ್ಞೆ, ನೀನು ದೇವರಾದ ಕರ್ತನಿಂದ ಪೂರ್ಣ ಹೃದಯವನ್ನು, ಪೂರ್ಣ ಆತ್ಮವನ್ನು, ಪೂರ್ಣ ಮನಸ್ಸೊಂದಿಗೂ. ಹಲ್ಲೆಲೂಯಾ. ಇವಾಗಲೇ ಇಲ್ಲಿ ಕುಳಿತಿದ್ದೇವೆ, ಕೆಲವೊಬ್ರು ಹಾಗೆ ನಿದ್ದೆ ಮಾಡುತ್ತಿದ್ದಾರೆ. ನಿನ್ನ ಜೀವನ ಹಾಗೆ ನಿದ್ದೆಯಲ್ಲಿ ಹೋಗುತ್ತದೆ. ಹಲ್ಲೆಲೂಯಾ. ಏನೇ ಮಾಡಿದ್ರು ಏನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಪೂರ್ಣ ಹೃದಯದೊಂದಿಗೆ. ಬೇರೆ ದೇವರೇನು ಹೇಳ್ತಿದ್ದಾರೆ? ಎಲ್ಲಿ ಇದ್ದೇವೆ ಎಂಬ ಗಮನ ನಮ್ಮಲ್ಲಿ ಇರಬೇಕು. ಇದೇ ಮದುವೆ ಮನೆಯಲ್ಲಿ ಕುಳಿತುಕೋ ನಗುತ್ತಾನೆ ಇರ್ತೀವಿ. ಮನೆ ಮುಗಿಸಿ ಮನೆಗೆ ಹೋದ್ರು ಸಹ ಹೋಗುವುದಿಲ್ಲ, ಎಲ್ಲ ಅಲ್ಲೇ ಕುಳಿತಿರ್ತಾರೆ. ಯಾಕೆ? ಆದ್ರೆ ಆಲೆ ಮುಗಿದರೆ ಆದವರು ಓಡೋಗುತ್ತಿದ್ದಾರೆ. ಯಾಕೆ? ಕುಳಿತುಕೊಳ್ಳೋಕಾಗುತ್ತಿಲ್ಲ. ಕಾರಣವೇನು ಗೊತ್ತಾ? ಅದು ತುಂಬಾ ಸುಲಭವಾದ ಕಾರ್ಯ. ಒಂದೇ ಮಾತು ಹೇಳ್ಬೇಕಂತ ಹೇಳಿದರೆ, ನಿನ್ನ ಬಳಿ ಪರಿಶುದ್ಧವೂ ನೀತಿ ಇಲ್ಲ. ಯಾಕೆ? ಇಲ್ಲಿ ವಾಸ ಮಾಡುವವನು ಅಶುದ್ಧಾತ್ಮರು ಬಂದರೆ ಓಡುತ್ತದೆ. ಕಾರಣವೇನು? ಅಲ್ಲಿ ಅವರು ಅದಕ್ಕೆ ಗೊತ್ತು ದೇವರು ಯಾರು ಎಂಬುದು. ಸೈತಾನ ನಡುಗುತ್ತಾನೆ. ರಕ್ಷಣೆ ಹೊಂದಿದ ನಿನಗೆ ನಡುಕವಿಲ್ಲವಂತ ಹೇಳಿದರೆ ಯಾಕೆ?
அவரை ನೀನು ಪೂರ್ಣ ಮನಸ್ಸಿನ ದೇವರನ್ನು ಸೇವಿಸಲಿಲ್ಲ. வரலனா பாஸ்டர் கேட்பாரு, ಆಯ ಬರಲ್ಲ ಪಾಸ್ಟರ್ ಕೇಳುತ್ತಾರೆ, பாஸ்டர் வேற சும்மா துட்டுறாரு, ಈ ಪಾಸ್ಟರ್ ಸುಮ್ಮನೆ ಬೈಯುತ್ತಿದ್ದಾರೆ. அந்த பயத்துக்கு வேற ಆ ಭಯಕ್ಕೆ ಬರುತ್ತಿದ್ದೀರಾ. ಆದ್ದರಿಂದಾಗಿ ಬಂದು ಪ್ರಯೋಜನವಿಲ್ಲ, ಬರದೇ ಇದ್ದರೂ ಪ್ರಯೋಜನವಿಲ್ಲ. ಆದ್ದರಿಂದಾಗಿ ಬಂಧವಾದರೆ இதுதான் பிரதான கற்பனை இயேசு சொன்னார். ಇದುವೇ ವಾಕ್ಯವು ಪ್ರಧಾನವಾದ ಆಜ್ಞೆಯಿಂದ ಯೇಸು ಹೇಳಿದ ಮಾತು. ಹಲ್ಲೆಲೂಯಾ. இரண்டாவதுதான் கொடுப்பது செய்வதல்ல, ಎರಡನೇದು ಕೊಡುವುದು ಮಾಡುವುದೆಲ್ಲವೂ. ಮೊದಲೇ ಮೂರನೇದು ಪೂರ್ಣ ಹೃದಯ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ. ಈ ಮೂರೊಂದಿಗೆ ನೀನು ಕರ್ತನ ಸೇವಿಸುವುದಾದರೆ ಈ ದೇವ ಮೂರೊಂದಿಗೆ ಆಡಬೇಕು, ಈ ಮೂರೊಂದಿಗೆ ಆರಾಧಿಸಬೇಕು. ಈ ಮೂರನ್ನು ಕಂಟ್ರೋಲ್ ಮಾಡಮಾಗೆ ದೇವ ಆರಾಧನೆ ಇರಬೇಕು. ಯಾಕೆಂದರೆ ಜೀವವುಳ್ಳವರ ಮುಂದಾಗೆ ನಾವು ನಿಂತಿದ್ದೇವೆ ಎಂಬ ಆಲೋಚನೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಕರ್ತನ ಒಳ್ಳೆಯವರು. ಮೊದಲನೇ ಬರೆದ ಪತ್ರಿಕೆ ಪೀಟರಿಗೆ, ಅಪೊಸ್ತಲ ಪೇತ್ರನು ಬರೆದ ಪತ್ರಿಕೆ ಮೊದಲನೇ ಪೀಟರು, ಮೊದಲು ಪೇತ್ರನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ. தங்கள் ஆத்துமாக்களை ತಮ್ಮ ಆತ್ಮಗಳನ್ನ ಸೃಷ್ಟಿಕರ್ತರಾಗಿ ಅವருக்கு ಒಪ್ಪು ಕೊಡುಕ ಕಡವர்கள், ನಂಬಿಕಸ್ಥ ಸೃಷ್ಟಿಕರ್ತನಿಗೆ ಒಪ್ಪಿಸಿಕೊಡಲಿ. ಅಲ್ಲಿ 10ನೇ ವಚನத்தை ವಾಸಿ, ಅಲ್ಲಿ 10ನೇ ವಾಕ್ಯವನ್ನು ಓದಿರಿ ಕನ್ನಡದಲ್ಲಿ. ಅವನವನ್ ಪೆಟ್ಟ ವರத்தின்படியே ಓದಿ 10. ಹಲ್ಲೆಲೂಯಾ. ಅವರವರು ಪಡೆದುಕೊಂಡ ವರದಲ್ಲಿ ದೇವನಿಡத்தில் நாம் பெற்ற ದೇವರ ಬಳಿಯಲ್ಲಿ ಪಡೆದುಕೊಂಡಂತಹ ವರಗಳ ಕೃಪೆಗಳಿಂದಾಗಿ ಪகிர்ந்து கொடுக்க ನಾವು ಹಂಚಿಕೊಡುವುದಕ್ಕೆ ಒಳ್ಳೆ ಮನುಷ್ಯರಾಗಿ, ದೇವ ಪಿಳ್ಳೆಯಾಗಿ, ಒಳ್ಳೆ ದೇವರ ಮನುಷ್ಯರಾಗಿ ಒಬ್ಬರಿಗೊಬ್ಬರು ಉದವಿ செய்ய, ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಸಭೆಯು ದೇವ ಜನರು ಯಾದಕ್ಕೋಸ್ಕರ ನಿಮ್ಮ ಶರೀರವನ್ನು ನೋಡಿರಿ. ಒಂದು ಗಾಯವು ಕೈಯಲ್ಲಿ ಬಿದ್ದಿತ್ತು. ಹೌದು, ಗಾಯ ಕೈ ಎಲ್ಲಿ ಬಿತ್ತು ಹೇಳಿರಿ? ಕೈಯಲ್ಲಿ ಬಿತ್ತು. ನೋವೆಲ್ಲಿ ಬರುತ್ತಿದೆ? ನಿಜ ಹೇಳಿರಿ. ಇಲ್ಲಿ ಗಾಯ ನಮ್ಮ ಕೈಲಾಗಿದೆ, ನೋವೆಲ್ಲಿದೆ? ಇಲ್ಲಿಗೆ ನೋವಿದೆಯಾ? ಇಲ್ಲಿ ನೋವಿದೆಯಾ? ತಲೆ ನೋವಿದೆಯಾ? ಇಲ್ಲೇ ನೋವಾಗುವುದು. ಅದುವೇ ಹೇಳುತ್ತಿದೆ, ಗಾಯ ಹೊಂದಿದ ಸ್ಥಳವು ನೋವುತ್ತಿದೆ ಅಂತ ಹೇಳಿ. ಇದು ಸತ್ತು ಹೋಯ್ತು ಅಂತ ಹೇಳಿದರೆ ನಿನ್ನನ್ನು ಕತ್ತರಿಸಿದ್ರು ಏನು ಗೊತ್ತಾಗುವುದಿಲ್ಲ. ಹಲ್ಲೆಲೂಯಾ. ಅದೇ ಬ್ರೈನ್ ಡೆಡ್ ಆದರೆ ತಕ್ಷಣ ಕುಟುಂಬದ ಬರೆದು ಕೊಡುತ್ತಾರೆ, ಏನು ಬೇಕಾದ್ರೂ ತೆಗೆದುಕೊಳ್ಳಿ ಅಂತ ಹೇಳಿ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವರು. ಲೈವ್ ಹೋಗುತ್ತಿದೆ, ಸುಮ್ಮನಿದ್ದೇವೆ. ಒಂದು ದಿವಸ ಒಂದು ಹಾಸ್ಪಿಟಲ್ ನಮ್ಮ ವಿಶ್ವಾಸಿಯೊಬ್ಬರು ಹಾಗೆ ಸುತ್ತುವಂತ ಒಂದು ಪಾರ್ಟಿ ಆಕ್ಸಿಡೆಂಟ್ ತಗಲಾಕೊಂಡು ಬ್ರೈನ್ ಡೆಡ್ ಆಯ್ತು. ತೆಗೆದುಕೊಂಡು ಹೋಗಿ ಚೆನ್ನೈ ದೊಡ್ಡ ಹಾಸ್ಪಿಟಲ್ ಹಾಕಿದರು. ಅವನು ತಕ್ಷಣ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಇಲ್ಲಾಂದ್ರೆ ಸತ್ತೋಗುತ್ತಾರೆ ಹಾಗಂತ ಹೇಳಿ ಅವ್ರ ಕಾರನ್ನು ಮಾರಿ ತಕ್ಷಣ ನಮಗೆ ಸಂದೇಶ ತಿಳಿದ ತಕ್ಷಣ ಕಾರನ್ನು ಮಾರಿ 9 ಲಕ್ಷ ಕೊಟ್ಟಿದ್ದಾರೆ. ಮಾರನೇ ದಿವಸ ಬೆಳಗ್ಗೆ 6 ಲಕ್ಷ ಪುನಃ ಕಟ್ಟುತ್ತಿದ್ದಾರೆ. ಇವಾಗ ಎಷ್ಟಾಯ್ತು? 15 ಆಯ್ತು. ತಿರ್ಗಾ 1 ಲಕ್ಷ ಕಟ್ಟುತ್ತಾರೆ. ನಾವು ಬಂದೆವು ಫಸ್ಟ್, ಇದುವರೆಗೆ 16 ಲಕ್ಷ ಕಟ್ಟಿದ್ದೇವೆ. ಹೇಗಾದರೂ ಗಂಡನ್ನು ಕಾಪಾಡಿಕೊಳ್ಳಬೇಕು. ಸಾಯಂಕಾಲವಾಯ್ತು, ಪುನಃ ಹೇಳುತ್ತಿದ್ದಾನೆ, ಇನ್ನು 5 ಲಕ್ಷ ರೆಡಿ ಮಾಡಿರಿ, ಆಪರೇಷನ್ ನಡೀತಿದೆ ಅಂತ ಹೇಳಿ ನಮ್ಮನ್ನು ಒಳನೆ ಬಿಡುತ್ತಿಲ್ಲ. ಅವರ ಮಗನ ಕರೆದು ಹೇಳಿದ್ದು, ಯಾಕಪ್ಪ ನಮಗೆ ಡೌಟ್ ಆಗಿದೆ, ಸರಿಯಾಗಿ ನಾವು ಹೇಳೋದನ್ನು ಕೇಳಿದರೆ ತಪ್ಪಿಸಿಕೊಳ್ಳಬಹುದು. ಏನು ಪಾಸ್ಟರ್? ಏನಿಲ್ಲ, ನಾವು ಕುಟುಂಬ ಡಿಸೈಡ್ ಮಾಡಿದ್ದೇವೆ. ನಮ್ಮ ತಂದೆಯನ್ನ ಎಲ್ಲಾ ಭಾಗಗಳನ್ನು ದಾನ ಮಾಡೋದು ಬರೆದುಕೊಳ್ಳಿ ಅಂತ ಹೇಳಿ ಫಾರ್ಮ್ ತೆಗೆದುಕೊಂಡು ಫಿಲ್ಅಪ್ ಮಾಡಿ ಯಾರು ಕೊಟ್ಟರೆ ಡಾಕ್ಟರ್ ಹೇಳ್ತಾರೆ ಇಲ್ಲ ನೋ ಅಂತ ಹೇಳ್ತಾರೆ. ಯಾಕಂದ್ರೆ ಮುಂಚೆ ಸತ್ತು ಹೋಗಿದ್ದಾರೆ ಅವರು, ವಾಡ ಏನಿಲ್ಲ, ಇದನ್ನು ತೆಗೆದು ಯಾರಿಗಿಡುವುದು? ಸುಮ್ಮನೆ ಬಿಲ್ ಹಾಕುತ್ತಿದ್ದಾರೆ. ಹಲ್ಲೆಲೂಯಾ. ಆವಾಗಲೇ
தீர்மானித்தோம், ಕುಟುಂಬವಾಗಿ ತೀರ್ಮಾನ ಮಾಡಿದ್ದೇವೆ. அது எங்க அப்பாவோட ಮುಗಿಯುವುದಿಲ್ಲ ನಮ್ಮ ತಂದೆಯ நீ எதெல்லாம் நல்லா இருக்கோ எல்லாருக்கும் கொடுத்துருங்க. ಯಾವ್ದೆಲ್ಲ ಚೆನ್ನಾಗಿದೆ ಎಲ್ಲರೂ ಕೊಟ್ಬಿಡಿ ಅಂತ ಹೇಳಿ கொடுத்ததுக்கு ಫಾರ್ಮ್ ಕೊಟ್ಟಿದ ನಂತರ கமிட்டி கூடுது. ಡಾಕ್ಟರ್ ಕಮಿಟಿ ಕೂಡ್ತಿದೆ. என்னையா பண்றது? ಏನಯ್ಯ ಮಾಡುವುದು ಈಗ? நம்ம தலையிலே இடிய வச்சாங்க. ನಮ್ಮ ತಲೆ ಮೇಲೆ ಗುಡುಗಂಡಿಟ್ಟಿದ್ದಾರೆ. என்ன பண்ணுவோம்? ಇವಾಗ ಏನು ಮಾಡುವುದು ನಾವು? ಹಾಲೆಲೂಯಾ. தனியா அந்த பையனை கூப்பிட்டு ತನಿ ಹುಡುಗನ ಕರೆದು பாடி எடுத்துட்டு ಬಾಡಿನ ತೆಗೆದುಕೊಂಡು ಹೋಗಿರಿ, ಆ ಹಣ எல்லாத்தையும் கொடுத்து ಎಲ್ಲಾನು ತಿರುಗಿಸಿಕೊಟ್ಟಿರಿ. ಹಾಲೆಲೂಯಾ. ಇದುವೇ ಹಾಸ್ಪಿಟಲ್. ನಾನು ಮುಂಚೆ ಹೇಳಿದವಲ್ಲ, டாக்டர் படிச்சவன் ಇವತ್ತು ಡಾಕ್ಟರ್ ಓದಿದವರು, நாளைக்கு வளர்ந்துருக்கு. ಟೆಕ್ನಾಲಜಿ ಬೆಳೆದಿದೆ. 80 வயது திருடனாதான் இருக்கு. 180ರಷ್ಟು ಕಳ್ಳರಿದ್ದಾರೆ. பல லட்சங்களை செலவு ಅವನು ಓದೋದಕ್ಕೆ ಅನೇಕ ಲಕ್ಷಗಳನ್ನು ಖರ್ಚು ಮಾಡಿದ್ದಾರೆ. திருப்பி எடுக்க ಅದನ್ನು ಪುನಃ ತೆಗೆಯೋದಕ್ಕೆ மனித பிராணம் போகும். ಹೇಗೆ ಮನುಷ್ಯ ಪ್ರಾಣ ಹೋಗುತ್ತದೆ? இதன் நடுவே நீ தப்பிக்கணும். ಇದರ ನಡುವೆ ತಪ್ಪಿಸಬೇಕಂತ ಹೇಳಿದ್ರೆ, மரணத்தை சந்தித்து தேவராஜ்யத்தை போய் சேரணும். ಒಳ್ಳೆ ಮರಣ ಸಂಧಿ ದೇವರ ರಾಜ್ಯಕ್ಕೆ ಹೋಗಿ ಸೇರಬೇಕಂತ ಹೇಳಿದರೆ, வருகையில நீ மறுரூபம் ஆகணும். ಕರ್ತನ ಬರುವಿಕೆಯಲ್ಲಿ ಪರರೂಪ ಹೊಂದಬೇಕಂತ ಹೇಳಿದರೆ, ಆತ್ಮಾவை குறித்த ಕರ್ಸನ உனக்கு இருக்கு. ನಿನ್ನ ಆತ್ಮಗೆ ಕುರಿತು ನಿನ್ನ ಚಿಂತೆ ನಿನಗಿರಬೇಕು. உன் நட உன்னுடைய வழிகள் ನಿನ್ನ ಮಾತು ನಡವಳಿಕೆ ಎಲ್ಲವೂ ಕಾಣದಾய் ಇருக்கு. ಮತ್ತೊಬ್ಬರಿಗೋಸ್ಕರ ಆಗಿರಬೇಕು, ಕಾಣದಾய் ಇருக்கு. ನಿನಗೋಸ್ಕರವಾಗಿರಬಾರದು. அவர்களை குறித்த அதிக ಕವಳೆ கொள்ளு. ಆ ಮತ್ತೊಬ್ಬರ ಕುರಿತು ಅನೇಕ ಚಿಂತೆ ಮಾಡು. குறித்து ಕರ್ಸனை கொள்ளு. ನಿನ್ನ ಆತ್ಮದ ಕುರಿತು ಚಿಂತೆ ಪಡು. குற்றப்படுத்துகிறதை விட அவர்களுக்காய் ஜெபிக்கப்படு. ಅವರನ್ನು ದ್ವೇಷಿಸಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡು. ತರಪ್ಪಲೆ ನಿಲ್ಲು. ಅವರಿಗೋಸ್ಕರ ಬಾಗಿಲಲ್ಲಿ ನಿಂತುಕೊಂಡು ಸ್ವಯಂ ಕರ್ತರ್ ಬದಲು ಕೊಡು. ನಿಶ್ಚಯವಾಗಿ ದೇವರು ಉತ್ತರ ಕೊಡಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ಹಾಲೆಲೂಯಾ. ಅವರಿடத்திலிருந்து பெற்றுக்கொண்டதிலே ಅವರ ಬಳಿಯಿಂದ ಪಡೆದುಕೊಂಡದರಲ್ಲಿ குறித்த கவனமுடையவர்களாய் நாம் இருக்க. ಅದರ ಕುರಿತು ಗಮನವುಳ್ಳವರಾಗಿರಬೇಕು. ರಾಜಾக்கள் 13 அதிகாரத்தில் ಆ 1 ಅರಸುಗಳು 13ನೇ ಅಧ್ಯಾಯಕ್ಕೆ ಬಂದಿರಿ. முதல் வசனத்திலே நாம் வாசித்தோம். ಅಲ್ಲಿ ಮೊದಲನೇ ವಾಕ್ಯದಲ್ಲಿ ನಾವು ಓದಿದೆವು, ஒரு தேவனுடைய மனுஷன், ಒಂದು ದೇವ ಮನುಷ್ಯನು, ಅವನು பெத்தேலுக்கு யூதாவிலிருந்து பெத்தேலுக்கு வந்தான். ಯೂದಾವಿಂದ ಬೆತ್ತಲೆಗೆ ಬಂದರು. ஆராதனை எல்லாம் நடந்து கொண்டிருக்கு. ಇಲ್ಲಿ ಆರಾಧನೆ ನಡೆಯುತ್ತಿದೆ. அங்கே ஆசாரியன்ಗಳು ಅಲ್ಲಿ ಯಾಜಕರುಗಳು ಕೂಡಿ ಕರ್ತருக்கு தூபம் காட்டும்போது, ಕೂಡಿ ದೇವರಿಗೆ ಧೂಪವನ್ನು ತೋರಿಸುವಾಗ, ஒரு தேவனுடைய மனுஷன் வருகிறதற்கான காரணம் என்ன? ಇಲ್ಲಿ ದೇವರ ಮನುಷ್ಯ ಬರುವುದಕ್ಕೆ ಕಾರಣವೇನು? அந்த மனுஷனிடத்திலே கர்த்தர் சொன்னது, ಆ ಮನುಷ್ಯನ ಬಳಿ ಕರ್ತನು ಹೇಳಿದ್ದು, வசனத்தை வாசிங்க. 3ನೇ ವಾಕ್ಯವನ್ನು ಓದಿರಿ. தினம் அவன் ஒரு அடையாளத்தை சொல்லி, ಆ ದಿನ ಗುರುತಿನ ಮಾತನ್ನು ಹೇಳಿ, இந்த பலிபீடம் வெடித்து ಈ ಬಲಿಪೀಠವು ಸಿದಡಿ மேலுள்ள சாம்பல் கொட்டுண்டு போ. ವೇದಿ ಸಿಡಿ ಅದರ ಆಮೆನ್. ಹಲ್ಲೆಲೂಯಾ. சொல்லுகிறான், ಇಲ್ಲಿ ಹೇಳುತ್ತಿದ್ದಾನೆ, ಬಂದಂತಹ தேவனுடைய மனுஷன், ಆ ದೇವರ ಮನುಷ್ಯನು சொல்லுகிறான், ಅವನು ಹೇಳುತ್ತಿದ್ದಾನೆ, நான் இங்கே வந்ததற்கான காரணம் என்ன? ನಾನು ಇವತ್ತು ಬರೋದಕ್ಕೆ ಕಾರಣವೇನು? அடையாளம் என்ன? ಅದಕ್ಕೆ ಗುರುತು ಏನು? இந்த பலிபீடம் வெடித்து, ಈ ವೇದಿಕೆ ಸಿಡಿದು, ಈ ಬಲಿಪೀಠವು ಸಿಡಿದು, பலிபீடம் வெடித்து, ಈ ಬಲಿಪೀಠವು ಸಿಡಿದು இருக்கிற சாம்பல் கொட்டி போ, ಇಲ್ಲಿರುವಂತ ಬೂದಿ ಚೆಲ್ಲುತ್ತದೆ ಅಂತ ಹೇಳಿ. ಹಲ್ಲೆಲೂಯಾ. என் வார்த்தையின்படியே கர்த்தர் இதை செய்வார். ನನ್ನ ಮಾತಿನ ಪ್ರಕಾರವಾಗಿ ದೇವರು ಇದನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. இந்த மனுஷன் சொன்னபடியே, ಈ ಮನುಷ್ಯನು ಹೇಳಿದ ಪ್ರಕಾರವಾಗಿ ಹಾಗೆ ಹಿಂದೆ ಹೋದಿರಿ. பெத்தேலில் இருக்கிற அந்த பலிபீடம், ಬೆತ್ತಲಿನ ಬೇದಿಯಲ್ಲಿ ಬಳಿಯಲ್ಲಿ ಆಮೇಲೆ போதும். இங்கே முதல் வசனத்துல, ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಇದೇ ಎರೆಬೆಯನು ಧೂಪಂ ಕಾಟ ಬಲಿಪೀಠ ತಂಡೆಯಲ್ಲಿ நிற்கையில், ಧೂಪ ತೋರಿಸಿ ಬಲಿಪೀಠದಲ್ಲಿ ನಿಲ್ಲುವಾಗ, 6ನೇ ವಾಕ್ಯದಲ್ಲಿ அதே எரேமியாம் சொல்லுகிறான், ಅದೇ ಹೇಬೆನ್ ಹೇಳುತ್ತಿದ್ದಾನೆ, நீ உன் தேவனாய் கர்த்தருடைய சமூகத்திலே நோக்கி, ನೀನು ನೀ ದೇವರ ಕರ್ತನ ಸಮ್ಮುಖದಲ್ಲಿ ನೋಡಿ ನನಗೋಸ್ಕರ ಬೇಡಿಕೋ. இவன் எங்க நின்னுகிறான்? ಇವನು ಎಲ್ಲಿ ನಿಂತಿದ್ದನು? இவனும் கர்த்தருடையவன் தான். ಇವನು ಕರ್ತನಿಗೆ ಸೇರಿದವನೇ. ಆದ್ರೆ ಅವನ ಮಾತನ್ನು ನೋಡಿರಿ, தேவனாய் கர்த்தருடைய சமூகத்தில், ನೀವು ದೇವರ ಕರ್ತನ ಸಮ್ಮುಖದಲ್ಲಿ வேற அளவிலே, ಆ ದೊಡ್ಡ ಹೆಸರಿನಲ್ಲಿ, ಹುಟ್ಟಿನಲ್ಲಿ
ಅವನು தாவீதின் வம்சம். ದಾವಿದನ ವಂಶದನು ಇಸ್ರಾಯೇಲನು. நான் சொல்லுகிறேன், ಆದರೆ ಹೇಳುತ್ತಿದ್ದಾನೆ, ಹೃದಯವು தேவனோடு இல்லை. ದೇವರೊಂದಿಗೆ ಇಲ್ಲ. நான் தேவ மனுஷன்ட்ட சொல்ல ಅದನ್ನು ದೇವರ ಮನುಷ್ಯರು ಹೇಳುತ್ತಿದ್ದಾರೆ, சொன்னபடி ನೀನು ಹೇಳಿದ ಪ್ರಕಾರವಾಗಿನೇ பீடம் இடிந்தது. ಬಲಿಪೀಠವು ಹಿಡಿದು ಹೋಯಿತು. பிடியுங்கள் என்று சொல்லி ಅವನು ಹಿಡಿ ಅಂತ ಹೇಳಿ ஓங்கனா ಕೈಯನ್ನು ಎತ್ತಿದನು. மனுஷனுக்கு முன்பு அந்த கையும் நின்று போனது. ದೇವರ ಮನುಷ್ಯ ಮುಂದೆ ಕೈಯು ನಿಂತು ಹೋಯಿತು. ಈಗ ಇವಾಗ ಏನ್ ಹೇಳಿರಬೇಕು? ஐயா தேவனுடைய மனுஷன் ಅಯ್ಯೋ ದೇವರ ಮನುಷ್ಯನೇ, ಅಯ್ಯೋ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವ. ಅವನು ಹೇಳುತ್ತಿದ್ದಾನೆ, நீ உன் தேவனாகிய கர்த்தருடைய சமூகத்திலே ನೀನು ದೇವರಾದ ಕರ್ತನ ಸಮ್ಮುಖದಲ್ಲಿ ಯಾಕೆ தெய்வத்துக்கும் தூரம், ನನಗೂ ದೇವರಿಗೂ ದೂರ, தேசமானவன், ನಾನು ವೇಷವಾಗಿರುವವನು. ಹಾಲೆಲೂಯ. ನೀನು தேவனோடு இருக்க ದೇವರೊಂದಿಗಿರುವವನು, உன்னோடு கூட ದೇವರು ನಿಮ್ಮೊಂದಿಗಿದ್ದಾರೆ. ಆದ್ದರಿಂದಾಗಿನೇ சொன்னதை கர்த்தர் நிறைவேற்றி ನೀನು ಹೇಳಿದನು ದೇವರು ನೆರವೇರಿಸಿದ್ದಾರೆ. ಹಾಲೆಲೂಯ. கர்த்தர் நல்லவர். ಕರ್ತನು ಒಳ್ಳೆಯವರು. சொல்லல ಕರ್ತನು ಹೇಳಲಿಲ್ಲ பீடம் இடிந்து விழுந்து ಆ ಬಲಿಪೀಠ ಹಿಡಿದು ಹೋಗುತ್ತೆ ಅಂತ ಹೇಳಿ. தீர்க்கதரிசி சொன்ன ಅದು ಪ್ರವಾದಕನು ಹೇಳುತ್ತಿದ್ದಾನೆ, கர்த்தர் நிறைவேற்றி ಅದನ್ನು ಕರ್ತನು ನೆರವೇರಿಸಿದರು. இதே தீர்க்கதரிசி ಇವಾಗ ಇದೇ ಪ್ರವಾದಕನು ஜெபிக்கிறான், ಪ್ರಾರ್ಥನೆ ಮಾಡುತ್ತಿದ್ದಾನೆ, கை திரும்புகிறது. ಆತನ ಕೈ ಹಿಂದಿರುಗುತ್ತದೆ. தேவனுடைய மனுஷன் என்பதை கர்த்தர் ಇವನು ದೇವರ ಮನುಷ್ಯ ಎಂಬುದು ಕರ್ತನು ಗುರುತು ತೋರಿಸಿದರು. ಹಾಲೆಲೂಯ. அப்படியே மனதில் வை. ಇದು ಹಾಗೆ ಮನಸ್ಸನ್ನಿಟ್ಟುಕೊಳ್ಳಿರಿ. இந்த மனிதன் யார்? ಈ ಮನುಷ್ಯನು ಯಾರು ஏலே ಹೇಳಿರಿ. என்னென்ன பண்ணா? ಏನೇನು ಮಾಡಿದನು? ಏನೇನ್ ಮಾಡಿದಾನೆ? ಎದದ ಸೈದಾಂಗ ಜಲ್ದಿ ಹೇಳಿ. சொல்லுங்க. ಆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಈ ದೇವ ಮನುಷ್ಯ ಇಲ್ಲಿ ಬಂದು ಏನ್ ಮಾಡಿದಾನೆ? ಅರಸನ ಎದುತ್ತು ನನ್ನ ಬಳಿಬೀಡ ಹಿಡಿಯೋಣ, ಬಲಿಪೀಠ ಬಿಡಿದೋಗು ಅಂತ ಹೇಳಿದನು. ಅವನ ಕೈ ಕೀಳ ಹೊರಟು, ಅವನ ಕೈ ಕೆಳಗೆ ಬರಲಿ ಅಂತ ಹೇಳಿದನು. ದೈವ ಮುಣಗು ಉತ್ತರ ಕೊಟ್ಟಾರ ಅಲ್ಲಿ? ದೇವರು ಅವನಿಗೆ ಉತ್ತರ ಕೊಟ್ಟರುವಲ್ವಾ? செய்தாரா ಅಲ್ಲಿ? ಮಾಡಿದಾರಲ್ವಾ? அப்படியே பின்னாடி வா. ಇವಾಗ ಹಾಗೆ ಹಿಂದೆ ಬಂದಿರಿ. கர்த்தர் அவங்கிட்ட என்ன சொன்னார்? ಕರ್ತನ ಅವನ ಬಳಿ ಏನು ಹೇಳಿದರು? 7ாம் வசனம். ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು, ದೇವರ ಮನುಷ್ಯನು ಅರಸನಿಗೆ, ನಿನಗೆ ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಥವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂತಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. அல்லேலூயா. ಹಾಲೆಲೂಯ. கர்த்தர் இந்த மனுஷங்கிட்ட சொன்ன வார்த்தை, ಕರ್ತನೆ ಮನುಷ್ಯ ಹೇಳಿದ ಮಾತು, நீ இந்த வழியா போ, ನೀನು ಈ ದಾರಿಯಿಂದ ಹೋಗು, போது வேறு வழியா ತಿರುಗುವಾಗ ನೀನು ಬೇರೆ ದಾರಿಯಿಂದ ಹೋಗು. அடுத்து ನಂತರ அங்க எவன் என்ன கொடுத்தார் ಅಲ್ಲಿ ಯಾರು ಏನನ್ನು ಕೊಟ್ಟರು புசிக்கவும் கூடாது, குடிக்கவும் ನೀನು ತಿನ್ನಲು ಬಾರದು, ಕುಡಿಯಲು ಬಾರದು, ಕುಳಿತುಕೊಳ್ಳಲು ಬಾರದು. ಹಾಲೆಲೂಯ. இவனுங்கெல்லாம் யாரு? ಇವರೆಲ್ಲ ಯಾರು? அதே இஸ்ரவேலன் தான். ಅದೇ ಇಸ್ರೇಲ್ ಜನರೇ, அதே இஸ்ரவேலர். ಅದೇ ಇಸ್ರೇಲ್ ಜನರೇ. ஒரு தேவ மனுஷன் அங்க ಒಂದು வரும். ದೇವ ಮನುಷ್ಯನಲ್ಲಿ ಬರುವಾಗ நாங்கள் கர்த்தருடையவர்கள் என்று ಅದೇ ನಾವು ಕರ್ತನವರನ್ನು ಹೇಳುವವರು. அவர்கள் இடத்துல ಅವರ ಬಳಿಯಲ್ಲಿ புசிக்காதே, ತಿನ್ನಬೇಡ, ಕುಡಿಯಬೇಡ, அங்க உட்காராத, ಅಲ್ಲಿ ಕುಳಿತುಕೊಳ್ಳಬೇಡ ಅಂತ ಕಟ್ಟಲೆ ದೇವರು ಇಡುತ್ತಿದ್ದಾರೆ. ಯಾಕೆ? அவர்கள் தேவனுடையவர்கள் அல்ல, ಅವರು ದೇವರಿಗೆ ಸೇರಿದವರಲ್ಲ, தேவனுக்கானவர்கள் அல்ல, ದೇವರಿಗೆ ಸೇರಿದವರಲ್ಲ. தேவ ஜனம். ಆದರೆ ದೇವ ಜನರು தெய்வம் அவர்களிடத்தில் இல்லை. ದೇವರ ಬಳಿಯಲ್ಲಿ ಇಲ್ಲ. தெய்வம் இல்லாத இடத்தில் தேவ மனுஷனுக்கு வேலை இல்லை. ದೇವರಿಲ್ಲದ ಸ್ಥಳ ದೇವರ ಮನುಷ್ಯನಿಗೆ ಕೆಲಸವಿಲ್ಲ. ಹಾಲೆಲೂಯ. அதை செய்டான்னு இவங்கிட்ட சொன்னார். ಅದನ್ನು ಮಾಡುವಂತ ದೇವರ ಬಳಿ ಹೇಳಿದರು. ராஜா கிட்ட சொன்னார், ಆ ರಾಜನ ಬಳಿ ಹೇಳಿದನು, ஆண்டவர் எனக்கு இப்படி உத்தரவு கொடுத்தாரு, ಅಯ್ಯ ದೇವರನಿಗೆ ಹೀಗೆ ಉತ್ತರ ನನಗೆ ಆಜ್ಞೆ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡೋದಿಲ್ಲ, நான் என் வழியை என்ன பண்ணுங்க, ನಾನು ನನ್ನ ದಾರಿ ಏನೇನು ಮಾಡ್ತೇನೆ, ಹೋಗುತ್ತೆ ಅಂತ ಹೇಳಿದನು. சரி போன்னு அனுப்பிச்சிட்டான். ಸರಿ ಹೋಗು ಅಂತ ಕಳಿಸಿದನು. அவன் இப்ப வந்த வழி இல்ல, ಬಂದ ದಾರಿ ಇಲ್ಲಲ್ಲ, இன்னொரு வழியா அவன் போயிட்டு இருக்கான். ಇನ್ನೊಂದು ದಾರಿಯಲ್ಲಿ ಹೋಗುತ್ತಿದ್ದಾನೆ. அங்க ஒரு கள்ள திருதரிசி இருக்கான். ಅಲ್ಲೂ ಒಬ್ಬ ಕಳ್ಳ ಪ್ರವಾದಕರಿದ್ದಾರೆ. ಹಿಂದೆ ಬಂದಿರಿ, 11ನೇ ವಾಕ್ಯದಿಂದ ಓದಿರಿ. 11 11 ದೇಶದಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೆತ್ತಲಿನಲ್ಲಿ ಮಾಡಿದ್ದನ್ನು ಅವನ ಅರಸನಿಗೆ ಅಂದದನ್ನು ತಂದೆಗೆ ತಿಳಿಸಿದರು. ತಂದೆಯು ಅವನ ಯಾವ ದಾರಿಯಿಂದ ಹೋದನು ಎಂದು ಕೇಳಲು, சரி உங்க வீட்டுல போய் இத படி, ನೀವು ಮನೇಲಿ ಹೋಗಿ ಇದನ್ನ ಓದಿ ನೋಡಿರಿ, அப்புறம் சோர்த்து ಆಮೇಲೆ ಊಟ ಮಾಡಿರಿ. இல்லன்னா இந்த வாரம் மொத்தம் உனக்கு பேதியா இருக்கும். ಇಲ್ಲಾಂದ್ರೆ ವಾರ ಪೂರ್ತಿ ನಿಮಗೆ ಬೇದಿಯಾಗಿರುತ್ತದೆ. ಹಲ್ಲೆಲೂಯಾ. திரும்ப விட்டு எழும்பாதபடி கர்த்தர் செய்வார். ಬಾತ್ರೂಮ್ ಬಿಟ್ಟು ಎದ್ದು ಬರೋದಾಗಿ ದೇವರು ಮಾಡಿ. கர்த்தர் நல்லவன், நானும் தேவனுடைய மனுஷன். ನಾವು ದೇವರ ಮನುಷ್ಯರು. ಹಲ್ಲೆಲೂಯಾ. அதனால் படிச்சிட்டு சோர்த்து, ಓದ್ಬಿಟ್ಟು ನೀವು ಅದನ್ನ ಊಟ ಮಾಡಿರಿ, அது உனக்கு ஆரோக்கியம். ಅದು ನಿಮಗೆ ಆರೋಗ್ಯವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ
ಇಲ್ಲ ಅಂದ್ರೆ ಅಷ್ಟೇ. ನಿಮಗೆ கூப்பிட்டா கூட நான் வர மாட்டேன். ನೀವು ಕರೆದ್ರು ನಾವು ಬರುವುದಿಲ್ಲ. டாக்டரும் வாசி பண்ணவும் முடியாது. ಯಾವ ಡಾಕ್ಟರ್ ಅದನ್ನು ಸರಿಪಡಿಸಾಗುದಿಲ್ಲ. என்னால் வந்தது ಅದು ನನ್ನಿಂದ ಬಂದಿದ್ದು, ಅದು ನಮ್ಮಿಂದನೇ ಹೋಗುತ್ತದೆ. ಹಾಲೆಲೂಯಾ. அப்ப இங்க ಅಲ್ಲಿ ಈಗ வேற வழியா ಅವನು ಬೇರೆ ದಾರಿಯಲ್ಲಿ ಹೋಗುವಾಗ செய்திய ಆ ಸಂದೇಶವನ್ನ கிழவனான ஒரு தீர்க்கதரிசிக்கு தகவல் ಆ ವಯಸ್ಸಾಗಿರೋ ಕಳ್ಳ ಪ್ರವಾದನಕ್ಕೆ ಬರುತ್ತಿದೆ. சொன்னாத தேவ மனுஷன் ಏನಪ್ಪ ಹೇಳಿದ ದೇವ ಮನುಷ್ಯನು, இப்படி சொன்னாங்க, ಹೀಗೆ ಹೇಳಿದನಯ್ಯ, ಹಾಗಾಗಿ ನಡೀತಯ್ಯ, சாப்பிட்டு போடானோ ಊಟ ಮಾಡು ಅಂತ ಹೇಳಿದ್ರು. இங்கெல்லாம் சாப்பிட மாட்டேன்னு ಇಲ್ಲೆಲ್ಲ ಊಟ ಮಾಡುದಿಲ್ಲ ಅಂತ ಹೇಳಿ ಹೋದನು. இந்த கள்ள பயலுக்கு தெரியும், ಈ ಕಳ್ಳನಿಗೆ ಗೊತ್ತು தந்திரத்தினாலதான் ಇವನ ನಮ್ಮ விடவை, ಈ ತಂತ್ರದಲ್ಲಿ ಇವನು ಬಿಳಿಸಬೇಕಂತೇಳಿ. ಹಾಲೆಲೂಯಾ. எதற்காய் சொல்லுகிறேன், ಇದು ಯಾವ್ದಕ್ಕೋಸ್ಕರ ಹೇಳಿದ ಅಂತ ಹೇಳಿದ್ರೆ, மனதை அடக்காதவன், ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡದಿರುವವನು மனுஷன் தான். ದೇವ ಮನುಷ್ಯನೇ ராஜாகிட்ட சொன்னா, ರಾಜನ ಬಳಿ ಹೇಳುತ್ತಿದ್ದಾರೆ, நிக்கிறவன் ಯಾರன்னு தெரியல, ತನ್ನ ಮುಂದೆ ನಿಂತಿರೋದು ಯಾರಂತ ಗೊತ್ತಿಲ್ಲ, யாருன்னு ತನ್ನೊಂದಿಗೆ ಮಾತನಾಡೋರು ಯಾರಂತ ಗೊತ್ತಿಲ್ಲ, எந்த எண்ணத்தில் எந்த கண்ணோட்டத்தில் தன்னோடு பழகுகிறான், ಅವನು ಯಾವ ಆಲೋಚನೆ ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ, எதற்காய் அவன் இப்படி துராலோசனை சொல்ல, ಯಾವ್ದಕ್ಕೋಸ್ಕರ ದುರಾಚರಣೆ ಹೇಳುತ್ತಿದ್ದಾನೆ, சொல்லாததை ದೇವರು ಹೇಳದೆ ಇರುವುದನ್ನ இந்த கள்ள கிழவன் சொல்லிட்டு ಈ ಕಳ್ಳ ಪ್ರವಾದಕನು ಹೇಳುತ್ತಿದ್ದಾನೆ. சொல்லுகிறான், ಈ ಪ್ರವಾದಕನು ಹೇಳುತ್ತಿದ್ದಾನೆ, தேவ மனுஷனே, ಅಯ್ಯ ದೇವ ಮನುಷ್ಯನೇ, ನಾನು ಯಾರು, அப்புறம் ஏன்டா நீ இங்க இருக்கும்போது என்ன அனுப்புனாருன்னு கேட்டிருக்கணும் இல்ல, ನೀನ್ ಇಲ್ಲಿ ಇರ್ಬೇಕಾದ್ರೆ ಯಾಕಪ್ಪ ನನ್ನ ಕಳಿಸ ಅವ್ರು ಕೇಳಬಹುದಾಯ್ತಲ್ವಾ? இல்லையா? ಹೌದಾ ಇಲ್ವಾ? நீயே ஒரு தீர்க்கதரிசி, ನೀನೇ ಒಂದು ಪ್ರವಾದಕನು, நீயும் தேவ மனுஷன், ನೀನು ದೇವರ ಮನುಷ್ಯನು, நீ பெத்தேல்ல இருக்கும்போது ನೀನು ಬೆತ್ತಲಲ್ಲಿ ಇರುವಾಗ ஏன்டா என்ன கர்த்தர் யூதாவுல இருந்து இங்க அனுப்புனார், ಯಾಕೆ ನನ್ನನ್ನು ಯೂದಾಯಿಂದ ಇಲ್ಲಿಗೆ ಕರೆಸಿದರು? வழியே நீ போடா, என் வழியே நான் போறேன்னு போயிருக்கணும், ನಿನ್ನ ದಾರಿ ನೀನು ಹೋಗು, ನನ್ನ ದಾರಿ ಹೋಗುತ್ತೆ ಅಂತ ಹೇಳಿ ಹೋಗಬೇಕಾಯ್ತು. ஏவாளுக்கு பிறந்தவனாச்சே, ಏವಾಳಿಗೆ ಹುಟ್ಟಿದವನ ಅಲ್ವಾ? மாதிரியோ செஞ்சான், ಅದೇ ರೀತಿಯಾಗಿ ಮಾಡಿದನು. அவன் பேச்ச நம்பணும், ಅವನ ಮಾತನ್ನು ನಂಬಿದನು, பாம்பு பேச்ச நம்பணும், ಆ ತಾಯಿ ಹಾವಿನ ಮಾತನ್ನು ನಂಬಿದಳು. ಇವನು கிழவன் பேச்ச ಈ ಮುದುಕನ ಮಾತನ್ನು ನಂಬಿ, ಅಯ್ಯ ಹೌದಾ ಭಯ, தேவ மனுஷன், ನೀನು ದೇವರ ಮನುಷ್ಯನ, கர்த்தர் உன்கிட்ட பேசி ಆಗದೆ ಕರ್ತನೊಂದಿಗೆ ಮಾತನಾಡಿರ್ತಾರೆ. வீட்டுல போய் சோர்த்தணும், ಬಾ ಹೋಗಿ ಅಂತ ನಿಮ್ಮ ಮೇಲೆ ಊಟ, ಅವ್ರ ಮೇಲೆ ಊಟ ಮಾಡಿದ್ರು. ಸಿಗರೆಟ್ ಕೊಡಲಿಲ್ಲ, ಹೋಗಿ ದ್ರಾಕ್ಷಾರಸ ಕುಡಿಲಿಲ್ಲ, ಮಧು ಕುಡಿಯಲಿಲ್ಲ, தண்ணி குடிச்சான், ಅಪ್ಪನು ಕುಡಿದು ನೀರನ್ನು ಕುಡಿದನು. ಸಾப்பிಟ್ಟು ತೃಪ್ತಿ ಆದಾಗ ತಿಂದು ತಂದೆ ನಿನ್ನ ದಾರಿಯಲ್ಲಿ ಹೋಗಪ್ಪ ಅಂತ ಕಳಿಸಿದನು. அதே கிழமை ಅದೇ ಮುದುಕನು பின்னாடி தீர்க்க தரிசனம் சொல்லுவான், ಹಿಂದೆ ಪ್ರವಾದನ ಹೇಳುತ್ತಿದ್ದೆ, ಎಲೆ ನೀನು கர்த்தருக்கு செவி கொடுக்க வேண்டியவன், ಕರ್ತನಿಗೆ ಕಿವಿ ಕೊಡಬೇಕಾಗಿರುವವನು, எனக்கு செவி கொடுத்தபடினாலே ನನಗೆ ಕಿವಿ ಕೊಟ್ಟಿದ್ದರದಾಗಿ எப்படி யெரொபெயாமுக்கு விரோதமாய் தீர்க்க தரிசனம் சொன்னாய், ನೀನು ಹೇಗೆ ಯೆರೊಬ್ಬನಿಗೆ ವಿರೋಧವಾಗಿ ಪ್ರವಾದನೆ ಹೇಳಿದ್ದೀಯೋ, உனக்கு விரோதமாய் நான் சொல்லுகிறேன். ಇವಾಗ ನಿನಗೆ ವಿರೋಧವಾಗಿ ನಾನು ಹೇಳುತ್ತಿದ್ದೇನೆ, போற வழியிலே ನೀನು ಹೋಗುವ ದಾರಿಯಲ್ಲೇ ಸತ್ತು ನಾಶವಾಗುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. கள்ள தீர்க்கதரிசி ಕಳ್ಳ ಪ್ರವಾದಕನು நல்ல தீர்க்கதரிசியா கன்வெர்ட் ஆயிட்டான், ಒಳ್ಳೆ ಪ್ರವಾದಕನಾಗಿ ಬದಲಾಗಿ ಬಿಟ್ಟನು. நல்ல மனுஷன் ಒಳ್ಳೆ ವ್ಯಕ್ತಿ ಜೀವನ ಪ್ರಾಣವನ್ನು ಬಿಟ್ಟನು. ಹಲ್ಲೆಲೂಯಾ. கேட்கிற நீங்க ಇದನ್ನು ಕೇಳುವಂತ ನೀವು, கதையல்ல, ಇದು ಕಥೆಯಲ್ಲ, நடந்த சம்பவம், ನಡೆದಂತ ಘಟನೆ. ಹಲ್ಲೆಲೂಯಾ. அதனாலதான் எழுதப்பட்டது, ಆದ್ದರಿಂದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. கேட்கிற நீங்கள் ಇದನ್ನು ಕೇಳುವಂತ ನೀವು செவி கொடுங்க, ಕಿವಿಗೊಡಿರಿ. ಇಲ್ಲ ಅಂತ ಹೇಳಿದ್ರೆ, என்னதான் கிறிஸ்தவ வாழ்க்கை ನೀನು ಎಷ್ಟೇ ಕ್ರೈಸ್ತ ಜೀವನ ಬದುಕಿದರು கூடாமல் போன ಕಿವಿಗೊಡದೆ ಹೋದರೆ நிச்சயம் உனக்கான கேடை நீ வழியிலே சந்தி, ನಿಶ್ಚಯವಾಗಿ ನಿಮಗೆ ಕೇಡನ್ನು ನೀನು ದಾರಿಯಲ್ಲಿ ಸಂಧಿಸುತ್ತೀಯ. ಹಲ್ಲೆಲೂಯಾ. அதனாலதான் வேதம் சொல்லுகிறது, ಆದ್ರಿಂದ ವೇದ ಹೇಳುತ್ತದೆ, காலத்துக்கு முன்பு நீ அப்பா சாவணும்னு. ಕಾಲಕ್ಕಿಂತ ಮುಂಚಾಗಿ ನೀನ್ಯಾಕಪ್ಪ ಸಾಯಬೇಕು? காரணம் என்ன? ಕಾರಣವೇನು? தன்னை கண்ட்ரோல் பண்ணாதவன் தான் ತನ್ನನ್ನು ಕಂಟ್ರೋಲ್ ಮಾಡದೇ ಇರುವವನೇ முன்பு சாக. ಕಾಲಕ್ಕಿಂತ ಮುಂಚಾಗಿ ಸಾಯುತ್ತಾನೆ. ಆದ್ದರಿಂದಾಗಿ சரிப்பாய் ಎಚ್ಚರಿಕೆಯಾಗಿ வாழவும். ನಾವು ಬದುಕಬೇಕು. ಯಾಕೋಬನ ನಿರೂಪಣೆ, ಯಾಕೋಬನು ಬರೆದ ಪತ್ರಿಕೆ, ಯಾಕೋಬನ ಬರೆದ ಪತ್ರಿಕೆ ಜೇಮ್ಸ್ 1:14, 1ನೇ ಅಧ್ಯಾಯ 14ನೇ ವಾಕ್ಯ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆ ಬಸರಾಗಿ ಪಾಪವನ್ನು ಹೇಳುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. ಆಮೆನ್. போதும். அவனவன் தன் தன் சுய இச்சையினாலே இழுக்கப்பட்டு சிக்குண்டு சோதிக்கப்படுகிறான். ಅವನವನು ತನ್ನ ಸ್ವಂತ ಇಚ್ಛೆ ಪ್ರಕಾರ ಶೋಧಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ಆಗ ಕಾರಣம் என்ன? ಇದಕ್ಕೆ ಕಾರಣವೇನು? ಕಂಟ್ರೋಲ್ பண்ணாதது, ಕಂಟ್ರೋಲ್ ಮಾಡದೇ ಇರುವುದು. ನಿನ್ನ ಮಾತಾಗಲಿ, ನಿನ್ನ ಒಂದು ವಸ್ತ್ರವಾಗಿರಲಿ, ಮತ್ತೊಬ್ಬನ ಹಾಕುತ್ತಾನೆ. ನಾವು ಟ್ರೈನ್ ಬರುವಾಗ ಅಕ್ಷಯ ಬೇಡ ಹೇಳಿದು ಅಂದ್ಕೊಳ್ತೇನೆ.
உட்கார்ந்திருந்தான். ಅಲ್ಲಿ ಯಾರೊಬ್ಬ ಕುಳಿತಿದ್ದಾನೆ, கொஞ்சமா பேண்ட் கிழிஞ்சிருந்தது. ಸ್ವಲ್ಪ ಪ್ಯಾಂಟ್ ಹರಿದಿತ್ತು. அதை பார்த்தோன்னே ಅಕ್ಷಯ ನೋಡಿದ ತಕ್ಷಣ ಹೇಳಿದು அவங்க அப்பா பிச்சைக்காரன்டா. ಅವರ ಅಪ್ಪ ಭಿಕ್ಷಕನು ಅಂತ ಹೇಳಿ எங்கோ ಅದರಿಂದ தொட்டில கிடந்த பேண்ட் எடுத்து கொடுத்துருக்கான், போட்டுன்னு வந்து ತಿಪ್ಪೆಗುಂಡಿಂದ ಪ್ಯಾಂಟ್ ಎತ್ಕೊಂಡು ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಹಾಲೆಲೂಯಾ. அவன் போடலாம், ಅವನ ಹಾಕಬಹುದು, நீ போடக்கூடாது. ಆದ್ರೆ ನೀವು ಹಾಕಬಾರದು. ಹಾಲೆಲೂಯಾ. ಯೋಗ್ಯಮಾನதை, ಯೋಗ್ಯವಾಗಿರುವುದನ್ನ, ஒழுங்கானதை ಸರಿಯಾದದನ್ನ கடைபிடிக்க, ನಾವು ಅದನ್ನು ಕೈ ಹಿಡಿಯಬೇಕು. அதுதான் ಕಂಟ್ರೋಲ್ பண்ணு. ಅದುವೇ ಕಂಟ್ರೋಲ್ ಮಾಡುವುದು. நீ ஆசைப்படுகிறதெல்லாம் செய்கிறதற்கு ನೀನು ಆಸೆ ಪಡುವುದನ್ನೆಲ್ಲ ಮಾಡೋದಕ್ಕೆ சபையும் அல்ல, வேதமும் அல்ல, ಸಭೆಯೂ ಅಲ್ಲ, ವೇದವೂ ಅಲ್ಲ. ಆದ್ದರಿಂದಾಗಿ ನೀನು சுய இச்சையின்படி ನಿನ್ನ ನಿನ್ನ ಸ್ವಂತ ಇಚ್ಛೆ ಪ್ರಕಾರ ಎಳೆಯಲ್ಪಟ್ಟು எடுக்கப்பட்ட கேடை நீயே தேடுகிறாய். ಅದಕ್ಕೆ ಕೇಡ ನೀನೇ ಹುಡುಕುತ್ತೀಯಾ. ಹಾಲೆಲೂಯಾ. அதே ಯಾಕೋಬ எழுதின நிருபம், ಅದೇ ಯಾಕೋಬ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ಓದೋಣ. உன்னிடத்தில் நீ அன்பு கூறுவது போல ஓதி. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. இந்த பிந்தின பாகம் ಹಿಂದೆ 8ನೇ ಅಧ್ಯಾಯ ಕೊನೆ வாக்கியம் சொல்லுகிற ராஜரிக பிரமாணத்தை ವೇದವಾಕ್ಯ ರಾಜ ಪ್ರಮಾಣವನ್ನ நிறைவேற்றினா ನೀವು ಕೈಗೊಂಡರೆ நன்மை செய்வீர்கள். ಉಪಕಾರವನ್ನು ಮಾಡುತ್ತೀರಿ. இந்த வசனத்தின்படி கேட்டு நடப்பாயானா, ಈ ವಾಕ್ಯದ ಪ್ರಕಾರ ಕೇಳಿ ನಡೆಯುವುದಾದರೆ, இதன்படி செய்வாயானா, ಇದೇ ಪ್ರಕಾರ ಮಾಡುವುದಾದರೆ, நிறைவேற்றினா ಇದನ್ನು ನೆರವೇರಿಸಿದರೆ நன்மை செய்வீர்கள். ನೀವು ಉಪಕಾರವನ್ನು ಮಾಡುತ್ತೀರಿ. ಹಾಲೆಲೂಯಾ. ಹಾಲೆಲೂಯಾ. வசனத்துக்கு கீழ்ப்படிவதே நன்மை செய்வதா, ವಾಕ್ಯಕ್ಕೆ ವಿಧೇಯರಾಗಿರುವುದೇ ಉಪಕಾರವನ್ನು ಮಾಡುವುದು, நடப்பதே ವಾಕ್ಯದ ಪ್ರಕಾರ ನಡೆಯುವುದೇ, ரட்சிப்புக்கு ಮತ್ತೊಬ್ಬರ ರಕ್ಷಣೆಗೆ செய்து கொடுக்க. ದಾರಿಯನ್ನು ಮಾಡಿಕೊಡುತ್ತೀರಾ. ಇವತ್ತಿಗೂ பல தடவை கேட்கறதா, இன்னைக்கு கேட்கற ಯಾವಾಗಲೂ ಕೇಳೋದು, ಇವತ್ತು ಕೇಳುತ್ತೇವೆ. வேலை அது. ನಮ್ಮ ಕೆಲಸವದು ரட்சிக்கப்பட்டு ರಕ್ಷಣೆ ಹೊಂದಿ, ஸ்தானம் எடுத்து ಸ್ಥಾನ ಹೊಂದಿ 8 வருஷம் 7 வருஷம் ஆயிடுச்சு. 8 ವರ್ಷ 7 ವರ್ಷ ಆಯ್ತು. ரட்சிக்கப்பட்டவன் எத்தனை பேர்? ನಿನ್ನಿಂದ ರಕ್ಷಣೆ ಹೊಂದಿದವರು ಎಷ್ಟು ಜನ ಹೇಳಿರಿ. ಸ್ತೋತ್ರ. கர்த்தர் நல்லவர். ಕರ್ತನ ಒಳ್ಳೆಯವರು. வேற ಬೇರೆ ಬೇರೆ ಹೇಳಿರಿ. எத்தனையோ சாட்சி அங்கிட்ட இருக்கு. ಎಷ್ಟೋ ಸಾಕ್ಷಿ ನಮ್ಮ ಬಳಿ ಇದೆ. ಮೊರಟತನಮ್ಮ ಅಡಿத்து ಹೊರಟತನದಿಂದ ಹೊಡೆದು, பொண்டாட்டிய வெளியில தள்ளி, ಗಂಡ ಹೆಂಡತಿನ ಹೊರಡ ತಳ್ಳಿ, நெருப்பு வச்சு, ಬೈಬಲ್ನ ಬೆಂಕಿ ಇಟ್ಟು, உதைச்சி, ಒದ್ದು ಕಾಲಲ್ಲಿ ಒದ್ದು இன்னைக்கு அவன் ஊழியக்காரனா. ಇವತ್ತು ಅವನ ಸೇವಕನಾಗಿದ್ದಾನೆ. ಹಾಲೆಲೂಯಾ. அப்ப ನೀ என்ன செய்கிற? ಅದು ನೀವೇನು ಮಾಡುತ್ತಿದ್ದೀರಾ? அதுக்குதான் ಅದಕ್ಕೇನೆ உன்னால ஒருத்தர் ரட்சிக்கப்படலனால போலியான கிறிஸ்தவன்றத மறந்துடாத. ನಿನ್ನಿಂದ ಒಬ್ಬ ರಕ್ಷಣೆ ಹೊಂದಿಲ್ಲ ಅಂತ ಹೇಳಿದ್ರೆ ನೀನು ಪೋಲಿಯಾದ ಕ್ರೈಸ್ತರನ್ನು ಮರೆತು ಹೋಗಬೇಡ. மறந்துட்டா ಅದನ್ನು ಮರೆತು ಹೋದರೆ இது போதுண்டான்ற நினைப்பு உனக்கு. ಇದು ಸಾಕು ಎಂಬ ಒಂದು ಆಲೋಚನೆ ಬರುತ್ತದೆ. ஜெபம் முக்கியமல்ல, ನಿಮಗೆ ಪ್ರಾರ್ಥನೆ ಮುಖ್ಯವಲ್ಲ, ஜெபத்தின்படி நடப்பதும் ಪ್ರಾರ್ಥನೆ ಪ್ರಕಾರ ನಡೆಯುವುದು ಜೀವಿಸುವುದು ಮುಖ್ಯವಾದ. நான் ஜெபம் பண்றேன் ಪಾಸ್ಟರ್ ಹೇಳ್ಬೋದು, ನಾವು ಪ್ರಾರ್ಥನೆ ಮಾಡಿದ್ರೆ ಹೇಳ್ಬಹುದು. நான் சொல்லணும், நான் ஜெபம் பண்ணதுனால தான் கழுதை நீ ரட்சிக்கப்பட்ட. ನಾವು ಹೇಳ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಿದ ನೀವು ರಕ್ಷಣೆ ಹೊಂದೇಳಿ, கழுதையாக, ನೀವು ಬಿಟ್ಟು ಕಥೆಯಾಗಿ, கழுதையாக, ಕಟ್ಟಲ್ಪಡದೇ ಇರೋ ಕಥೆಯಾಗಿ மற்றவர்களை போல சுற்றி நடந்திருக்கும். ಮತ್ತವರಾಗಿ ಸುತ್ತಿ ನಡೆಯುತ್ತಿದ್ದೆವು. ಹಾಲೆಲೂಯಾ. கிறிஸ்துவுக்கு பிரயோஜனமுள்ளவர்களாய் மாறினீர்கள். ಇವತ್ತು ಕ್ರೈಸ್ತರಿಗೆ ಪ್ರಯೋಜನವುಳ್ಳದಾಗಿ ಬದಲಾಗಿದ್ದೀರಿ. சொல்லுவேன், அது என்னுடைய முழங்காலும் ஜெபம். ಧೈರ್ಯವಾಗಿದ್ದ ನಮ್ಮ ಮೊಳಕಾಡಿನ ಪ್ರಾರ್ಥನೆ ಅಂತ ಹೇಳಿ எத்தனை பேரை கிறிஸ்துவுக்குள் கொண்டு வந்து ಇಷ್ಟು ದಿನ ಎಷ್ಟು ಜನರನ್ನು ಕ್ರೈಸ್ತನಿಗೆ ತಂದಿದ್ದೀರಾ? ಯಾಕೆ? சாட்சியற்ற வாழ்க்கை, ಸಾಕ್ಷಿ ಇಲ್ಲದಂತ ಜೀವನ, வேஷமான வாழ்க்கை, ವೇಷವಾದ ಜೀವನ, இஷ்டம் போல் வாழ்கிறது. ತನ್ನ ಇಷ್ಟದ ಪ್ರಕಾರ ಜೀವಿಸುವುದು, மாற்றிக்கொள்ள ಅದನ್ನೆಲ್ಲ ಬದಲಾಯಿಸುವುದು ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. அந்த வசனத்திற்கு ಆದರೆ ವಾಕ್ಯಕ್ಕೆ செவி கொடுத்து ನಾವು ಕಿವಿ ಕೊಡುವುದು ನಡೆದಾದರೆ, வெளிப்படுத்தல் ಪ್ರಕಟಣೆಗಳು 18 ಪ್ರಕಟಣೆಗಳು 18 14 14ನೇ ವಾಕ್ಯ, 18ನೇ ಅಧ್ಯಾಯ 14ನೇ ವಾಕ್ಯ. ಬಾಬೆಲೇ, ನಿನ್ನ ಜೀವವು ಅಪೇಕ್ಷಿಸಿದ ಹಣ್ಣು ಹಂಪಲುಗಳು ನಿನ್ನನ್ನು ಬಿಟ್ಟು ಹೋದವು. ಸೊಗಸಾಗಿಯೂ ಶೋಭಾಯಮಾನವಾಗಿಯೂ ಇರುವ ಎಲ್ಲವೂ ನಾಶವಾಗಿ ನಿನ್ನನ್ನು ಬಿಟ್ಟು ಬಿಟ್ಟವು. அல்லேலூயா. ಹಾಲೆಲೂಯಾ. ஆத்மா இச்சித்த ನಿನ್ನ ಆತ್ಮ ಇಷ್ಟಪಟ್ಟಂತಹ ವರ್ಗங்கள் ಉನ್னை ಬಿಟ್ಟು ನೀಂಗಿ போயின. ಕಾಲಿನ ಬಿಟ್ಟು ಅಗಲಿದವು. ಹಾಲೆಲೂಯಾ. ಕಾಲ ಓಳೆ ಈ ಬೆಳಗಿನ ಸಮಯ முழங்கால் படி ನಾವೆಲ್ಲರೂ ಮೊಣಕಾಲೂರೋಣ. ஆத்மா ನಿನ್ನ ಆತ್ಮ ಇಷ್ಟಪಡಿ நடக்கிற ನಿನ್ನ ಇಷ್ಟಪಕ್ಕ ನಡೆಯುವಂತಹ சுய காரியங்களை ನಿಮ್ಮ ಸ್ವಯ ಕಾರ್ಯವನ್ನ சபைக்குள்ளெல்லாம் ಎಂಟ್ರಿ பண்ண, ಸಭೆಯೊಳಗೆ ಎಂಟ್ರಿ ಮಾಡಬೇಡಿರಿ. வாழ்க்கைக்கு ಎಂಟ್ರಿ ಕೊಡು. ನಿಮ್ಮ ಜೀವನಕ್ಕೂ ಅದನ್ನು ಕೊಡಬೇಡಿ. பழைய ஜீவி ಅದನ್ನ ಹಳೆಯ ಜೀವನ அதை தூக்கಿ ಎರಿ. ಅದನ್ನು ಎಸು ಬಿಸಾಡು. கிறிஸ்துவுக்குள் பிறந்திருக்க, ನಾನು ಕ್ರೈಸ್ತನಲ್ಲಿ ಹುಟ್ಟಿದ್ದೇನೆ, தாய் ವೈದ್ಯರಿಂದ பிறந்த ತಾಯಿ ಹೊಟ್ಟೆಯಿಂದ ಹುಟ್ಟಿದೆವು. தாயோட ஸ்வாபம், ನೀವು ತಾಯಿ ಸ್ವಭಾವ, அப்பா ஸ்வாபம், ತಂದೆಯ ಸ್ವಭಾವ, குடும்பத்தினுடைய ஜென்ம ஸ்வாபம் ನಿಮ್ಮ ಕುಟುಂಬದ ಜನ್ಮ ಸ್ವಭಾವ கண்டிப்பா
இருக்கும், ಖಂಡಿತ ಇರುತ್ತದೆ. ಆದರೆ ஸ்தானம் பெற்ற நாம் ಸ್ಥಾನವಂತ ನಾವು கிறிஸ்துவுக்குள் பிறந்திருக்கிறபடி, ಕ್ರೈಸ್ತನಲ್ಲಿ ಹುಟ್ಟಿರಿಂದಾಗಿ, கிறிஸ்துவில் பிறந்திருப்பதினால் ಕ್ರೈಸ್ತನಲ್ಲಿ ಹುಟ್ಟಿರಿಂದಾಗಿ கிறிஸ்துவை தரித்திருக்கிற ಕ್ರೈಸ್ತವನ್ನು ಧರಿಸಿರಬೇಕು. ನಾವು ಈ உலகத்துக்கு மரித்து ಈ ಲೋಕಕ್ಕೆ ಸತ್ತು கிறிஸ்துவில் பிறந்திருக்கிறபடி ಕ್ರೈಸ್ತನಲ್ಲಿ ಹುಟ್ಟಿರಿಂದಾಗಿ படித்து ಮೊಳಕಾಲೂರಿ ಈ ಬೆಳಗಿನ ಸಮಯ கிறிஸ்துவில் பிறந்தது உண்மையா? ಕ್ರೈಸ್ತನಲ್ಲಿ ಹುಟ್ಟಿದ ನಿಜವಾದರೆ உன் ಆತ್ಮಾவை குறித்து ಕರುಸನೆಯಾಗಿ ನಿನ್ನ ಆತ್ಮ ಕುರಿತು ಚಿಂತೆಪಡೋನಾಗಿರು. ನಷ್ಟಪಡುಮ, ನಿನ್ನ ಆತ್ಮ ನಷ್ಟ ಹೊಂದುವುದಾದರೆ ಲಾಭವಿಲ್ಲ. ದೇವನುடைய ಮನುಷ್ಯನ್ ಆ ದೇವರ ಮನುಷ್ಯನು ಕೆಲವನಾன ತೀರ್ಕದರ್ಶಿಗೆ ಆ ಸೆವಿಗೊಡು, ವಯಸ್ಸಾದಂತ ಪ್ರವಾದಿಗನ ಕಿವಿಗೊಟ್ಟು வீடு திரும்பாம ಕೊನೆಗೆ ಮನೆ ತಿರುಗದಂತೆ போகும் வழியிலே ಹೋಗುವ ದಾರಿಯಲ್ಲಿ ಸಿಂಹத்தாலே ಕೊಲ್ಲಪಟ್ಟ ಸಿಂಹದಿಂದ ಸಾಯಿಸಲ್ಪಟ್ಟವನು. ಆ ಸ್ಥಳವನ್ನು ಗಮನಿಸಿ ನೋಡಿದರೆ, ಮನೆಯಲ್ಲಿ ಹೋಗಿ ಓದಿ ನೋಡಿರಿ. தீர்க்கதரிசி தேவனுடைய மனுஷனை ದೇವರ ಮನುಷ್ಯನ சுமந்து வந்து ಒಂದು ಕತ್ತೆ ಹೊತ್ತುಕೊಂಡು ಬಂದಿತ್ತು. பொதுவாவே ಸಾಮಾನ್ಯವಾಗಿನೇ எல்லா ಸೃಷ್ಟಿಯು ಮನುಷ್ಯನ ಕಂಡು ಭಯ, ಎಲ್ಲಾ ಸೃಷ್ಟಿ ಮನುಷ್ಯನ ಕೊಂಡು ಎದುರುತ್ತದೆ. ಮನುಷ್ಯನ್ ದೈವ ಭಯ ಉಳ್ಳವನಾಗಿ, ಮನುಷ್ಯನು ದೇವ ಭಯವುಳ್ಳವನಾಗಿರುತ್ತಾನೆ. ಆದರೆ ಸಿಂಹ ಮನುಷ್ಯನ ಕಂಡು ಭಯ, ದೇವರ ಮನುಷ್ಯನ ಕೊಂಡು ಎದುರಲಿಲ್ಲ. ಮನುಷ್ಯನ್ ಕೊರವಳಿಯ ಕಳಿಸಿ ವச்சிருக்கான், ದೇವರ ಮನುಷ್ಯನ ಕೊರಳನ್ನು ಕಚ್ಚಿತ್ತು. அங்க உயிரோடு இருக்குது, ಕತ್ತೆಯಲ್ಲಿ ಜೀವಂತವಾಗಿದೆ. ಉಟ್ರಿಚಿ ಸಿಂಹ ಕತ್ತೆಯನ್ನು ಬಿಟ್ಟಿದ್ದ ಸಿಂಹ ದೇವ ಮನುಷ್ಯನ ಕೊಂದು போட்டது. ದೇವರ ಮನುಷ್ಯನು ಸಾಯಿಸಿದ ಕಾರಣವೇನು? அவன் தேவ மனுஷன் என்றும் தெய்வம் பார்க்கவில்லை. ಅವನ ದೇವರ ಮನುಷ್ಯನನ್ನು ಸಹ ದೇವರು ನೋಡಲಿಲ್ಲ. ಯಾವಾಗ அவன் தன் இஷ்டப்படி நடக்க ஆரம்பித்தான், ತನ್ನ ಇಷ್ಟದ ಬಗ್ಗೆ ನಡಲಿಕ್ಕೆ ಪ್ರಾರಂಭ ಮಾಡಿದನು, விருப்பத்தை நிறைவேற்ற ತನ್ನ ಇಷ್ಟವನ್ನು ನೆರವೇರಿಸಲಿಕ್ಕೆ விட்டு கொடுத்தான், ತನ್ನನ್ನು ಮಾರಿಕೊಟ್ಟನು. அப்பவே தெய்வம் அவனை விட்டு விலகி, ಆವಾಗಲೇ ದೇವರನ್ನು ಬಿಟ್ಟು ಆಗಲಿದ್ದರು. சிங்கம் அவனை கொண்டு போய், ಸಿಂಹವನ್ನು ಸಾಯಿಸಿ ಬಿಟ್ಟಿತು. கழுது அங்க பக்கத்துல இன்னும் உயிரோட இருக்கு. ಕತ್ತೆ ಪಕ್ಕದಲ್ಲಿ ಜೀವಂತವಾಗಿದೆ. ಇವತ್ತಿಗೂ பல ಅನೇಕ கூட ನಿನಗಿಂತ சாதாரண மனுஷன் ಸಾಧಾರಣ ಮನುಷ್ಯರು, உதவாதவர்கள் ಈ ಪ್ರಯೋಜನಕ್ಕೆ ಇಲ್ಲದವರು நல்லா இருக்கிறாங்க. ಚೆನ್ನಾಗಿದ್ದಾರೆ. ஆனா நீயோ ಆದರೆ ನೀನು தேவ மனுஷனை போல ಈ ದೇವರ ಮನುಷ್ಯನ ಪ್ರಕಾರವಾಗಿ இல்லாமல் ದೇವರಿಲ್ಲದ ಹಾಗೆ, கிறிஸ்தவன் என்று சொல்லி ನಾನು ಕ್ರೈಸ್ತವಂತ ಹೇಳಿ ஏமாற்றி ನಿನ್ನನ್ನು ಯಾಮಾರಿಸಿಕೊಂಡು, ஏமாற்றி ಸಭೆಯನ್ನು ಯಾಮಾರಿಸಿಕೊಂಡು, மற்றவர்களுக்கு ಮತ್ತೊಬ್ಬರಿಗೆ ಸ್ಥಳವನ್ನು ಮಾಡಿ, அவருடைய ரட்சிப்புக்கு ಮತ್ತೊಬ್ಬರ ರಕ್ಷಣೆಗೆ நல்ல ಪಾತ್ರವಿಲ್ಲದಂತೆ ನಡೆಯುವಂತಹ ಈ ಕಾರ್ಯಗಳನ್ನು ಬಿಟ್ಟು காலவோடு ಈ ಬೆಳಗಿನ ಸಮಯ, ದೇವರೇ, நான் ನಾವು கிறிஸ்துவுக்குள் பிறந்தவன், ಕ್ರೈಸ್ತನಲ್ಲಿ ಹುಟ್ಟಿದವರು. இனி கிறிஸ்தவனாகவே ಇಂದು ಕ್ರೈಸ್ತನಾಗಿಯೇ பேச்சில ನನ್ನ ಮಾತಿನಲ್ಲಿ, நடையில ನನ್ನ ನಡವಳಿಕೆಯಲ್ಲಿ, ನನ್ನ ವಸ್ತ್ರದಲ್ಲಿ, ನನ್ನ ಕುಳಿತುಕೊಳ್ಳಲಿಕ್ಕೆ, ನಾನು ಎಳೆದಳುವುದನ್ನು உம்மை மாத்திரம் அடையாளம் ನಿಮ್ಮನ್ನು ಮಾತ್ರ ಗುರುತುಪಡಿಸುವಂತೆ உதவி செய்யும் ನಮಗೆ ಸಹಾಯ ಮಾಡಿ ಅಂತ ಹೇಳಿ காலவோடு ಈ ಬೆಳಗಿನ ಸಮಯ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಚಿಂತನೆಯಿರುವಾಗ அகஸ்டின் ಪಾಸ್ಟರ್ ಅಗಸ್ಟಿನ್ ಅವರು வந்து நம்மை ஜெபத்திலே நடத்த ನಮ್ಮನ್ನು ಪ್ರಾರ್ಥನೆ ನಡೆಸುತ್ತಾರೆ. ஜீசஸ் எல்லா கண்களும் மூடி ஜெபிக்கலாங்களா? எங்கள் நேசிக்க நல்ல தகப்பனே, ஆசீர்வதிக்கப்பட்ட நாளுக்காக நன்றியப்பா. இந்த காலை வேளையில் எங்களுக்காக கொடுக்கப்பட்ட தேவவார்த்தைக்காக நன்றி சப்பா. நீங்கள் சொன்ன ஒவ்வொரு வார்த்தையின்படி கீழ்ப்படி நாங்கள் நடக்க உதவி செய்யுங்க சப்பா. யாரும் உங்கள் வேதத்தின்படி நடக்காமல் இருக்கிற சப்பா, தேவ மனுஷனும் பாடாதபடியே சப்பா, நீங்கள் அந்த சப்பா சிங்கத்துக்கு இடம் கொடுக்காதபடி, நாங்களும் அந்த மாதிரி யாரும் போயிடாதபடி உங்களுடைய தேவ வார்த்தைக்கு கீழ்ப்படிந்து நடக்க உதவி செய்யுங்க. இங்கே வந்து ஒவ்வொரு மக்களையும் ஆசீர்வதிங்க. இன்னும் நிறைய ஆத்துமாவை கொண்டு வருங்க சப்பா, இயேசு நாமத்தில் பிதாவே. ಆಮೆನ್, ಆಮೆನ್, ಆಮೆನ್. ನನ್ನ ಮನೋವೇ ನನ್ನ